ನಮಸ್ಕಾರ. ಓಶೋ ರಜನೀಶು ಹಲವಾರು ಗುರುಗಳ ಬಗ್ಗೆ ಮಾತಾಡ್ತಾನೆ. ಅದರಲ್ಲಿ ಲಾವೋಸು, ಚಾಂಗ್ಸು, ಗುರುನಾನಕ್ ಅವ್ರು ಹೇಳ್ದರಂಥ ಗುರುಗಳೇ ಇಲ್ಲ ಅನ್ಸುತ್ತೆ. ಎಲ್ಲ ಸಾಧ್ಯವಾದಷ್ಟು ಎಲ್ಲರ ಬಗ್ಗೆನೂ ಮಾತಾಡಿದ್ದು ಓಶೋ ರಜನೀಶ್. ಅದರಲ್ಲಿ ಚಾಂಗ್ಸು ಅನ್ನೋರ ಬಗ್ಗೆ ಅತಿ ಹೆಚ್ಚು ಒಲವನ್ನು ತೋರಿಸ್ತಾನೆ ಓಶೋ. ಅದರಲ್ಲಿ ಚಾಂಗ್ಸು ಹೇಳುವಂತಹ ಒಂದಷ್ಟು ಸಾಲುಗಳು ನನಗೆ ತುಂಬ ಪರಿಣಾಮ ಬೀರಿತು, ಪ್ರಭಾವ ಬೀರಿತು ನನ್ನ ಮೇಲೆ. ಹಾಗೆ ನೋಡಿದ್ರೆ ಆ ಸಾಲುಗಳನ್ನ ತಮ್ಮ ಜೊತೆ ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಇದನ್ನು ನನ್ನದೇ ರೀತಿಯಲ್ಲಿ ಅನುವಾದ ಮಾಡ್ಕೊಂಡಿದ್ದೀನಿ, ಅದನ್ನು ಓದಿ ಹೇಳ್ತೀನಿ. ಅನುವಾದದಲ್ಲಿ ತಪ್ಪಿದ್ರೆ ದಯವಿಟ್ಟು ಕ್ಷಮಿಸಿ. ಈಗ ಸಾಲುಗಳನ್ನ ಓದ್ತೀನಿ. ಈಸಿ ಇಸ್ ರೈಟ್, ಬಿಗಿನ್ ರೈಟ್ ಅಂಡ್ ಯು ಆರ್ ಈಸಿ, ಕಂಟಿನ್ಯೂ ಈಸಿ ಅಂಡ್ ಯು ಆರ್ ರೈಟ್. ದ ರೈಟ್ ವೇ ಟು ಗೋ ಈಸಿ ಇಸ್ ಟು ಫರ್ಗೆಟ್ ದ ರೈಟ್ ವೇ ಅಂಡ್ ಫರ್ಗೆಟ್ ದಟ್ ದ ಗೋಯಿಂಗ್ ಈಸ್ ಈಸಿ. ಸುಲಭವು ಸರಿಯಾಗಿದೆ, ಸರಿಯಾಗಿ ಆರಂಭಿಸು, ನೀನು ಸುಲಭವಾಗುವೆ. ಸುಲಭವಾಗಿ ಮುಂದುವರೆದರೆ ಆಗ ನೀನು ಸರಿಯಾಗುವೆ. ಸುಲಭವಾಗಿ ಸಾಗಲು ಸರಿಯಾದ ದಾರಿ ಎಂದರೆ ಸರಿ ದಾರಿಯನ್ನೇ ಮರೆಯುವುದು ಮತ್ತು ಸಾಗುವಿಕೆ ಸುಲಭ ಎನ್ನುವುದನ್ನೂ ಮರೆಯುವುದು. ಮಿರ್ಜಾ ಗಾಲಿಬ್ ಒಂದ್ ಕಡೆ ಹೇಳ್ತಾನೆ, ನನಗೆ ಕಷ್ಟವಾಗಿ ಹೇಳುವುದು ಸುಲಭ, ಸುಲಭವಾಗಿ ಹೇಳುವುದು ಕಷ್ಟ ಅಂತ. ಅವನು ತುಂಬಾ ಮುಂಡಿಗೆಗಳ ತರ ವಿಚಿತ್ರ ಪ್ಯಾರಾಡಾಕ್ಸಿಕಲ್ ಆಗಿ ಬರೀತಿರ್ತಾನೆ ಮಿರ್ಜಾ ಗಾಲಿಬ್. ಒಬ್ಬರು ಕೇಳಿದಾಗ ಈ ರೀತಿ ಹೇಳೋದು, ನನಗೆ ಕಠಿಣವಾಗಿ ಹೇಳೋದು ಸುಲಭ, ಸುಲಭವಾಗಿ ಹೇಳೋದು ಕಠಿಣ ಅಂತ. ಹೇಗೆ ಕನಕದಾಸರು ಮುಂಡಿಗೆಗಳನ್ನ ರಚನೆ ಮಾಡ್ತಾರೆ, ಆ ರೀತಿ ಒಗಟೊಗಟಾಗಿ ನಮಗೆ ಝೆನ್ ಗುರುಗಳಿಂದ ನಮಗೆ ಈ ಥರ ವಿಚಿತ್ರವಾದಂತಹ ಸಾಲುಗಳು ನಮಗೆ ಸಿಗುತ್ತೆ. ಹಾಗೆ ಇನ್ನೊಂದು ಝೆನ್ ಗುರುವಿನ ಒಂದು ಕಥೆ, ಬಹುಶಃ ತಾವೆಲ್ಲ ಕೇಳಿರ್ತೀರಿ. ಅವನು ಎಲ್ಲ ಶಿಷ್ಯನನ್ನೆಲ್ಲ ಕರೆದನಂತೆ, ನನಗೊಂದು ಗೊಂದಲ ಮೂಡಿದೆ ಅಂತ ಹೇಳಿದ್ನಂತೆ. ಶಿಷ್ಯಂದಾಗೆಲ್ಲ ಆಶ್ಚರ್ಯ, ಗುರುಗೆ ಗೊಂದಲ ಮೂಡ್ತಾ, ಏನದು ಅಂತ ಕೇಳಿದಾಗ ಅವನು ಹೇಳ್ತಾನೆ, ನಾನು ದಿನ ಮಲಗಿದಾಗ ಚಿಟ್ಟೆ ಅಂತೆ ಕನಸು ಕಾಣ್ತೀನಿ, ಚಿಟ್ಟೆಯಾಗಿ ಹೂವಿಂದ ಹೂವಿಗೆ ನಾನು ಹಾಡ್ತಾ ಹೋಗ್ತಿರ್ತೀನಿ. ಈ ರೀತಿ ದಿನೇ ನನಗೆ ಕನಸು ಬೀಳ್ತಾ ಇದೆ, ಚಿಟ್ಟೆ ಆಗೋ ಥರ ಕನಸು ಬೀಳ್ತಾ ಇದೆ. ಸರಿ, ಜನ ಇದರಲ್ಲಿ ಶಿಷ್ಯಂದು ಕೇಳ್ತಾರೆ, ಇಲ್ಲಿ ಗೊಂದಲ ಏನಿದೆ ಅಂತ. ಅವರಂತಾನೆ, ನಾನು ಮನುಷ್ಯನಾಗಿ ಮಲಗಿದ್ದಾಗ ಚಿಟ್ಟೆಯ ಹಾಗೆ ಕನಸು ಬೀಳ್ತಿದ್ಯೋ, ಅಥವಾ ನಾನು ನಿಜವಾಗ್ಲೂ ಚಿಟ್ಟೆಯಾಗಿ ಮಲಗಿದಾಗ ಮನುಷ್ಯನ ಹಾಗೆ ಕನಸು ಬೀಳ್ತಿದ್ಯೋ, ಯಾವ್ದು ಕನಸು ಯಾವ್ದು ನಿಜ ಅಂತ ಪ್ರಶ್ನೆ ಮಾಡ್ತಾನೆ ಗುರು. ಅಂದ್ರೆ ನಮಗೆ ಬಿಡ್ತಾನೆ ಯಾವುದು ಮಾಯೆ, ಯಾವುದು ಸತ್ಯ, ಯಾವುದು ಜ್ಞಾನ, ಯಾವುದು ಅಜ್ಞಾನ ಅಂತ ನಮಗೆ ಪ್ರಶ್ನೆ ಮಾಡ್ಕೊಳ್ಳೋಕ್ಕೆ ಈ ಗೊಂದಲವನ್ನ, ಮುಂಡಿಗೆಯನ್ನ ಗುರು ಎದುರಿಗಿಡ್ತಾನೆ. ಹೇಗೆ ನೀ ಮಾಯಿಯೊಳಗೋ ನಿನ್ನೊಳು ಮಾಯಿಯೋ ಅಂತ ಕನಕದಾಸ್ ಹೇಳಿದ್ರು, ಇದನ್ನ ಲೂಸಿಯಾ ಸಿನಿಮಾದಲ್ಲಿ ಪವನ್ ಕುಮಾರ್ ತುಂಬಾ ಚೆನ್ನಾಗಿ ಬಳಸ್ಕೊಂಡಿದ್ದಾರೆ. ನೀ ಮಾಯಿಯೊಳಗೋನ ಮತ್ತೆ ಶುರುನಲ್ಲಿ ಅದನ್ನ ಹಾಕ್ತಾರೆ. ಈ ಚಾಂಗ್ಸು ಈ ಕತೆ ಏನ್ ಹೇಳಿದೆ, ಚಿಟ್ಟೆಯ ಕನಸಿನ ಕತೆ, ಅದನ್ನ ಅದೇ ಭಾಷೆಯಲ್ಲೇ ತೋರಿಸ್ತಾರೆ ಬಿಗಿನಿಂಗ್ ಕ್ರೆಡಿಟ್ಸ್ ಅಲ್ಲಿ, ಸ್ಲೈಡ್ ಅಲ್ಲಿ. ಸೊ ಅದನ್ನ ತುಂಬಾ ಚೆನ್ನಾಗಿ ಸಿನಿಮಾದಲ್ಲಿ ಅಳವಡಿಸ್ಕೊಂಡು ಅದನ್ನ ತುಂಬಾ ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ. ಸೊ ಹಾಗೆ ಎಲ್ಲವೂ ಈ ರೀತಿ ಮುಂಡಿಗೆಗಳಾಗಿ ಒಗಟೊಗಟಾಗಿ ಅದನ್ನ ಕೊಡೋದು ಉದ್ದೇಶ, ನಾವದನ್ನ ಅದನ್ನ ಪ್ರಶ್ನೆ ಮಾಡ್ಕೊಂಡು, ನಮ್ಮೊಳಗೆ ಅದನ್ನ ಯೋಚನೆ ಮಾಡಿಕೊಂಡು ನಮ್ಮದೇ ಆದಂಥ ಒಂದು ಅರ್ಥವನ್ನ ಕಲ್ಪಿಸ್ಕೋಬೇಕು. ಅರ್ಥವನ್ನ ಕಲ್ಪಿಸ್ಕೊಳ್ಳೋದು ಹೇಗೆ, ಯಾಕೆ ಈ ರೀತಿ ರಚನೆ ಆಗತ್ತೆ ಅಂತ ನೋಡ್ತಾ ಹೋಗೋಣ. ಇಲ್ಲಿ ಈಸಿ ಮತ್ತೆ ರೈಟ್ ಅನ್ನೋದು ತುಂಬಾ ಚೆನ್ನಾಗಿ ಬಳಕೆ ಮಾಡ್ಕೊಳ್ತಾ ಹೋಗ್ತಾನೆ ಚಾಂಗ್ಸು. ನಾವು ಯಾವುದನ್ನೋ ಸರಿ ಅನ್ಕೊಂಡು ಹೋಗ್ತಿರ್ತೀವಿ, ಪದೇ ನಾವು ಸರಿ ಅನ್ಕೊಂಡಿರೋದು ಸುಲಭ ಆಗೋದಿಲ್ಲ. ಯಾಕಂದ್ರೆ ನಾವು ಯಾವುದೋ ಸರಿ ಅನ್ಕೊಂಡಿರೋದನ್ನ ಪದೇ ನಮಗೂ ತಪ್ಪು ಅನಿಸ್ಬೋದು, ಬೇರೆಯವ್ರ ಅದನ್ನ ತಪ್ಪು ಅಂತ ಹೇಳ್ತಿರ್ಬೋದು. ನಾವು ಯಾವುದೋ ಒಂದನ್ನ ತಪ್ಪು ಅನ್ಕೊಂಡು ಹೋಗ್ತಿರುವಾಗ ಮನಸ್ಸಲ್ಲಿ ನಮಗೆ ಸರಿ ಅನ್ನಿಸ್ತಿರ್ಬೋದು, ಅಥವಾ ಬೇರೆ ನಮಗೆ ಅದನ್ನ ಸರಿ ಅಂತ ಹೇಳ್ತಿರ್ಬೋದು. ನಾವು ಒಪ್ಕೊಳಕ್ಕಾಗ್ತಿರ್ಬೋದು. ಈ ಸರಿ ತಪ್ಪು, ಸುಲಭವಾದದ್ದು ಕಠಿಣವಾದದ್ದು, ಇದು ಒಬ್ಬೊಬ್ಬರ ದೃಷ್ಟಿಕೋನದಲ್ಲೂ ಬದಲಾಗ್ತಿರುತ್ತೆ. ಕೆಲವೊಮ್ಮೆ ನಮ್ಮ ದೃಷ್ಟಿಕೋನವೇ ಬದಲಾದಾಗ ಯಾವ್ದು ನಮ್ಗೆ ಸರಿ ಅನ್ಸುತ್ತೋ ಅದು ತಪ್ಪು ಅನ್ಸುತ್ತೆ, ಯಾವ್ದು ನಮ್ಗೆ ತಪ್ಪು ಅನ್ಸುತ್ತೋ ಅದು ಸರಿ ಅನ್ಸುತ್ತೆ. ಆರೋಗ್ಯ ಚೆನ್ನಾಗಿದ್ದಾಗ ವ್ಯಸನ ಮಾಡಿದಾಗ ನಂಗೆ ಸರಿ ಅನ್ಸುತ್ತೆ. ಅನಾರೋಗ್ಯ ಬಂದಾಗ ಅಲ್ಲಿವರೆಗೂ ಎಲ್ಲರೂ ಹೇಳ್ತಿರ್ತಾರೆ, ವ್ಯಸನ ಮಾಡ್ಬೇಡ, ಆರೋಗ್ಯ ಕೊಳ್ಳೋದಲ್ಲ, ಡಾಕ್ಟರ್ ಅಂತಾರೆ ಆರೋಗ್ಯ ಕೊಳ್ಳೋದಲ್ಲ ಅಂತ. ನನಗೆ ನಂಗೆ ತಪ್ಪು ಅನ್ಸೋವರೆಗೂ ನಾನು ವ್ಯಸನದಲ್ಲೇ ಇರ್ತೀನಿ. ಅದನ್ನ ಬದಲಾಯಿಸಕ್ಕೆ ನನಗೆ ಯಾವತ್ತು ಅನ್ಸ್ಬೇಕು, ನಾನು ಮಾಡ್ತಿದ್ದೆ ತಪ್ಪಪ್ಪ ಅಂತ, ಅಲ್ಲಿವರೆಗೂ ಸರಿ ಅನಿಸ್ತಿರುತ್ತೆ. ಸೊ ಈ ಸರಿ ತಪ್ಪುಗಳು ಒಂದ್ ರೀತಿ ನಮ್ಮ ದೃಷ್ಟಿಕೋನಕ್ಕೆ ಬಿಟ್ಟಿರುತ್ತೆ. ಆ ದೃಷ್ಟಿಕೋನ ನಮ್ಮ ಮನಸ್ಥಿತಿ ಮೇಲೆ ನಿರ್ಧಾರ ಆಗಿರುತ್ತೆ. ಆ ಮನಸ್ಥಿತಿ ನಮ್ಮ ಅನುಭವಗಳಿಂದ ಮೂಡ್ತಾ ಹೋಗುತ್ತೆ. ಅನುಭವದಿಂದ ನಾವು ಯಾವ ರೀತಿ ಪಾಠ ಕಲಿತೀವಿ ಅನ್ನೋದು ನಮ್ಮ ಮನಸ್ಥಿತಿ ಮೇಲೆ ಪರಿಣಾಮ ಬೀರಿ ಅದರಿಂದ ದೃಷ್ಟಿಕೋನ ಬದಲಾಗತ್ತೆ. ಆ ದೃಷ್ಟಿಕೋನ ಬದಲಾಗದ್ರೆ ನಮ್ಮ ನಡೆ ಬದಲಾಗತ್ತೆ, ನಡೆ ಬದಲಾಗಿ ಇಡೀ ಜೀವನವೇ ಬದಲಾಗತ್ತೆ. ಹಾಗೆ ಈ ಈಸಿ ರೈಟ್ ಅನ್ನೋದನ್ನ ತುಂಬಾ ಸೊಗಸಾಗಿ ಚಾಂಗ್ಸು ಕಟ್ಕೊಟ್ಟಿದ್ದಾನೆ. ಅದನ್ನ ನೋಡ್ತಾ ಹೋಗೋಣ ಈಗ. ಗೊತ್ತಿಲ್ಲ ಅಂತ ಇರುವುದು ನಿಜವಾದ ಜ್ಞಾನ, ಗೊತ್ತಿದೆ ಅನ್ನುವ ಪ್ರತಿಷ್ಠೆ ರೋಗ. ಹುಷಾರು ತಪ್ಪಿರುವುದು ತಿಳಿದ ಮೇಲೆ ಮಾತ್ರ ಗುಣಮುಖಿಯಾಗುವುದು ಸಾಧ್ಯ. ತಾನೇ ತನ್ನ ವೈದ್ಯನಾದ ಋಷಿ ಎಲ್ಲ ಪ್ರತಿಷ್ಠೆಗಳಿಂದ ವಾಸಿಯಾಗಿದ್ದಾನೆ.
ತನ್ನ ನಿಜದಲ್ಲಿ ಇಡಿಯಾಗಿದ್ದಾನೆ. ನಮಗೆಲ್ಲ ಜ್ಞಾನ ಸರಿ ಅಜ್ಞಾನ ತಪ್ಪು ಅಂತ ಅನ್ಸುತ್ತೆ, ಗೊತ್ತಿರೋ ಸರಿ ಗೊತ್ತಿಲ್ಲನ ತಪ್ಪು ಅಂತ ಅನ್ಸುತ್ತೆ. ಇದನ್ನ ಬೇರೆ ರೀತಿಲೇ ತೋರಿಸ್ಬಿಡ್ತಾನೆ ಲಾವೋಸು. ಯಾರು ತನಗೆ ಗೊತ್ತು ಅನ್ಕೊಂಡಿರ್ತಾನೋ ಆತ ಮತ್ತೆ ಕಲಿಯೋದಕ್ಕೆ ಸಾಧ್ಯ ಆಗಲ್ಲ, ಹೊಸದನ್ನ ಕಲಿಯಕ್ಕಾಗಲ್ಲ. ಅವನು ನನಗೆಲ್ಲ ಗೊತ್ತು ಅನ್ನೋ ಭ್ರಮೆಯಲ್ಲಿ ಅವನು ವಿಕಾಸವಾಗೋದೇ ಇಲ್ಲ. ಯಾಕಂದ್ರೆ ನನಗೆಲ್ಲ ಗೊತ್ತು ಅಂತ ಇನ್ನೊಂದು 10 ಜನಕ್ಕೆ ಉಪದೇಶ ಮಾಡ್ತಾನೆ ಹೊರತು ತನ್ನನ್ನು ತಾನು ಪ್ರಶ್ನೆ ಮಾಡ್ಕೊಳ್ಳಲ್ಲ. ನಿಜವಾಗ ನನಗೆ ಗೊತ್ತಿದೆಯಾ, ಮತ್ತೆ ಈ ಗೊತ್ತಿರೋದಷ್ಟು ಸಾಕಾ, ಮತ್ತೆ ಗೊತ್ತಿರೋದನ್ನ ಅಳವಡಿಸ್ಕೊಂಡಿದ್ದೀನ, ನಾವು ಯೋಚನೆ ಮಾಡಿದ್ರೆ ನನಗೆ ಗೊತ್ತು ಅಂತ ಕೂತು ಬಿಡ್ತೀವಿ. ಹಾಗೆ ಗೊತ್ತಿರೋನೇ ರೋಗ, ಗೊತ್ತಿದೆ ಅನ್ನುವುದೇ ರೋಗವಂತೆ. ಯಾವುದಕ್ಕೆ ಗೊತ್ತಿಲ್ಲ ಅನ್ಸುತ್ತೋ ಅವನಿಗೆ ಮೊದಲು ಅನಿಸ್ಬೇಕು, ಹೌದು ನನಗೆ ಹುಷಾರು ತಪ್ಪಿದೆ ಅಂತ ಒಪ್ಕೊಂಡಾಗ ತಾನಾಗೆ ಗುಣವಾಗ್ತಾನೆ. ಅಜ್ಞಾನಿಯೇ ಲೇಸು ಜ್ಞಾನಿಗಿಂತ ಅಂತ ಇಲ್ಲಿ ಲಾವೋಸು ಎಷ್ಟು ಚೆನ್ನಾಗಿ ಹೇಳ್ತಾನೆ ನೋಡಿ. ರಮಣ ಮಹರ್ಷಿ ಕೂಡ ಒಬ್ರು ಬಂದು ಕೇಳ್ತಾರಂತೆ ಆತ್ಮ ಸಾಕ್ಷಾತ್ಕಾರಕ್ಕೆ ತೊಡಕು ಯಾವುದು ಅಂತ. ಆಗ ರಮಣ ಮಹರ್ಷಿ ಹೇಳ್ತಾರೆ, ಆತ್ಮ ಸಾಕ್ಷಾತ್ಕಾರಕ್ಕೆ ತೊಡಕು ಇದೆ ಅಂದುಕೊಳ್ಳುವುದೇ ತೊಡಕು ಅಂತ ಹೇಳ್ತಾರೆ. ಸೊ ರೈಟ್ ವೇ ಯಾವುದು ನಮ್ಮ ನಾವು ಕಂಡ್ಕೊಳ್ಳೋಕ್ಕೆ, ವಾಟ್ ಈಸ್ ಯಾವುದು ತಪ್ಪು ಯಾವುದು ಸರಿ ಅಂತ ಕೇಳಿದಾಗ ಸರಿ ತಪ್ಪುಗಳೇ ಇಲ್ಲ ಅನ್ನೋ ಒಂದು ಅರ್ಥದಲ್ಲಿ ನಮಗೆ ಕೊಡ್ತಾ ಹೋಗ್ತಾರೆ. ಸರಿಯಾದ ದಾರಿಯಲ್ಲಿ ನಡೆದುಬಿಟ್ರೆ ನನಗೆ ಸುಲಭ ಆಗತ್ತೆ ಆತ್ಮ ಸಾಕ್ಷಾತ್ಕಾರ. ಅಯ್ಯೋ ಅದು ತಪ್ಪು ಮಾರ್ಗ, ಇದು ಸರಿಯಾದ ಮಾರ್ಗ ಅಂದ್ಕೊಂಡು ನಾವು ಸರಿ ತಪ್ಪುಗಳ ಮಧ್ಯೆ ನಾವು ತೊಳೆದಾಡುವಾಗ ಯಾವ ಸರಿ ಮಾರ್ಗವಾದರೂ ಸುಲಭವಾಗೋದಿಲ್ಲ. ಸುಲಭವಾಗಿದ್ದೆಲ್ಲವೂ ಸರಿಯಾದ ಮಾರ್ಗವಾಗಿರೋದಿಲ್ಲ. ಯಾಕೆಂದರೆ ಅದು ಗುರುಮುಖೇನ ಬರಬೇಕಿರುತ್ತೆ, ಅದು ನಾವು ಸರಿಯಾಗಿ ನಡಿಬೇಕಿರುತ್ತೆ. ಗುರು ಹೇಳಿದಾಗ ನಡೀತಿದ್ದೀವಾ ಇಲ್ವಾ, ಗುರು ಹೇಳಿದ್ದು ನಾವು ನಡಿಬೇಕು ಅಂತ ಹೋದಲ್ಲೂ ಅದು ಸುಲಭ ಆಗದೆ ಇರ್ಬೋದು, ನಾವು ಸುಲಭವಾಗಿದೆ ಅಂದ್ಕೊಂಡು ನಾವು ದಾರಿ ತಪ್ಪೋದು. ಹೀಗೆ ಹಲವಾರು ತೊಡಕುಗಳು ನಮಗೆ ಅಧ್ಯಾತ್ಮದಲ್ಲೂ ಬರುತ್ತೆ, ನಿಜ ಜೀವನದಲ್ಲೂ ಬರುತ್ತೆ. ಮೆದುವಾಗಿ ಮೃದುವಾಗಿ ಮನುಷ್ಯ ಜನಿಸುವುದು, ಜಡ್ಡಾಗಿ ಸೆಟೆದು ಸಾಯುವುದು. ವನಸ್ಪತಿಯೂ ಅಷ್ಟೇ, ಬಳುಕಿ ಬಾಗಿ ಬೆಳೆಯುವುದು, ದರಗು ಮತ್ತು ಕುಂಟೆಯಾಗಿ ಒಣಗುವುದು. ಯಾರು ಕಠಿಣವಾಗುತ್ತಾರೋ, ಬಳಕಲಾರದೆ ಬೀಗುತ್ತಾರೋ ಅವರು ಸಾವಿಗೆ ಸಂದವರು. ಮೃದುವಾಗಿ ಇರುವವರು, ಒಡ್ಡಿಕೊಳ್ಳುವವರು ಬಾಳಿನ ಖುಷಿ ಬಲ್ಲವರು. ಗಟ್ಟಿಯಾಗಿ ಕಠಿಣವಾದದ್ದು ಮುರಿಯುತ್ತದೆ, ಮೃದುವಾದದ್ದು ಹಸಿಯಾದದ್ದು ಬಾಳುತ್ತದೆ. ನಾವು ಎಷ್ಟೋ ಸಲ ಕಲ್ಲು ಮನಸ್ಸು ಮಾಡ್ಕೋತೀವಿ ಅಂತೀವಿ. ಅದನ್ನ ಗುಂಡಪ್ಪ ಶಿಲೆ ಅಲ್ಲ ಯೋಗಿ ಎದೆ ಮಂಕುತಿಮ್ಮ ಅಂತ ಉಲ್ಟಾ ಹೇಳ್ತಾರೆ. ಯೋಗಿಯ ಎದೆ ಶಿಲೆ ಅಲ್ಲ, ಅವನು ಯಾವುದಕ್ಕೂ ಸ್ಪಂದಿಸೋದಿಲ್ಲ ಅಂತ ಅನ್ಕೋಬೇಡಿ. ಅವನು ಮಗು ನಗೋದ್ರಲ್ಲೂ ಸಂತೋಷ ಪಡ್ತಾನೆ, ಮಗು ಹತ್ರ ದುಃಖ ಪಡ್ತಾನೆ. ಯಾರೋ ಖುಷಿ ಪಟ್ಟರೆ ಖುಷಿ ಪಡ್ತಾನೆ, ಇನ್ಯಾರೋ ದುಃಖ ಪಟ್ಟರೆ ಅವ್ನು ದುಃಖ ಪಡ್ತಾನೆ. ಯಾಕಂದ್ರೆ ಬುದ್ಧ ಕೂಡ ದುಃಖ ಎಲ್ಲ ಹುಟ್ಟು ದುಃಖ, ನಮಗೆ ವಯಸ್ಸಾಗೋದು ದುಃಖ, ಸಾವು ದುಃಖ, ಅನಾರೋಗ್ಯ ದುಃಖ ಅಂತ ಹೇಳ್ದ. ಅಲ್ಲಿಗೆ ನಿಂತಿದ್ರೆ ಬಹುಶಃ ಅವ್ನು ಬುದ್ಧ ಆಗ್ತಿರ್ಲಿಲ್ಲ, ಅವನು ದಡ್ಡ ಆಗ್ತಿದ್ದ. ದುಃಖವನ್ನ ಮೀರುವ ಮಾರ್ಗಗಳನ್ನು ಹೇಳ್ತಾನೆ, 4 ಸತ್ಯಗಳನ್ನು ಹೇಳ್ತಾನೆ, ಮತ್ತೆ 8 ಮಾರ್ಗಗಳನ್ನ ಹೇಳ್ತಾನೆ. 4 ಫೋಲ್ಡ್ ಪಾತ್ ಅಂತ ಹೇಳ್ತಾನೆ, 4 ನೋಬಲ್ ಟ್ರೂತ್ ಅಂತಾನೆ, ಮತ್ತೆ 8 ಫೋಲ್ಡ್ ಪಾತ್ ಅಂತ ಹೇಳ್ತಾನೆ. ಸೊ ದುಃಖ ಇದೆ ಪ್ರಪಂಚದ, ಇಲ್ಲ ಅಂತಲ್ಲ, ಆದ್ರೆ ಅದನ್ನು ಮೀರೋದಕ್ಕೆ 8 ಮಾರ್ಗಗಳು ಇದೆ ಅಂತ ಆ ಮಾರ್ಗವನ್ನ ಕಂಡುಕೊಂಡಿದ್ದಕ್ಕೆ ಬುದ್ಧ. ಬರೀ ದುಃಖ ಇದೆ ಅನ್ಕೊಂಡ್ರೆ ಮಾಮೂಲಿ ಮನುಷ್ಯ, ಅವನು ಆ ದುಃಖದಲ್ಲೇ ಇದ್ದು ಬಿಡ್ತಾನೆ. ನಾ ದುಃಖವನ್ನ ಮೀರಬೇಕು ಅಂತ ಅನ್ಕೊಂಡು ಅವನು ಬುದ್ಧನಾಗ್ತಾನೆ. ಹಾಗೆ ನಾವು ಈಗ ನಾವೇನ್ ಮಾಡ್ತೀವಿ, ನಾವು ಬುದ್ಧನಾಗೋದಕ್ಕೆ ವಿಪಸನ ಮಾಡಬೇಕು, ಸರಿಯಾದ ತಂತ್ರ ಯಾವುದು, ಬುದ್ಧನೋ ಸರಿ ವಿಪಸನ ಮಾಡ್ತೀನಿ ಅಂದ ತಕ್ಷಣ ಬರೀ ವಿಪಸನ ಮಾಡೋದು ನಮಗೆ ಬುದ್ಧತ್ವ ಸಿಗೋದಿಲ್ಲ. ಅವನಿಗೆ ರಾಜನಾಗಿದ್ದವನು ತನ್ನ ಯಾವುದೇ ದುಃಖಗಳನ್ನ ಕಂಡದೇ ಇದ್ದಂತಹ ವ್ಯಕ್ತಿ, ಇನ್ನೊಬ್ಬರ ದುಃಖ ಕಂಡು ಪ್ರಪಂಚದ ದುಃಖ ಇದೆಯಲ್ಲ, ಆ ಎಂಪತಿ ಅವನಲ್ಲಿತ್ತು, ಆ ಅನುಕಂಪ ಇತ್ತು, ಕರುಣೆ ಇತ್ತು. ಇನ್ನೊಬ್ಬರ ದುಃಖ ಕಂಡು ಅವನ ಮರಗಿದ್ದು ತನಗೆ ಯಾವ ದುಃಖವೂ ಇರಲಿಲ್ಲ. ಅವನ ಎಲ್ಲ ದುಃಖಗಳಿಂದ ದೂರನಾಗಿ ಎಲ್ಲ ವೈಭವಗಳಲ್ಲೂ ಬದುಕಿದಂತಹ ವ್ಯಕ್ತಿ ಇನ್ನೊಬ್ಬರ ದುಃಖ ನೋಡಿ ಇಷ್ಟೊಂದು ದುಃಖ ಇದೆ ಪ್ರಪಂಚದಲ್ಲಿ, ಇದನ್ನ ಮೀರೋದು ಹೇಗೆ ಅಂತ ಕಂಡ್ಕೊಂಡ. ನಮಗೆ ಆ ಅನುಕಂಪ ಕರುಣೆ ಇಲ್ಲದೆ ನನಗೆ ಬುದ್ಧತ್ವ ದೊರಕೋದು ಹೇಗೆ? ಮತ್ತವನು ಅನ್ಕೊಂಡ ತಕ್ಷಣ ಮನೆ ಬಿಟ್ಟು ಹೋದ ತಕ್ಷಣ ಅವನು ಎಲ್ಲೋ ಒಂದ್ ಕಡೆ ಕೂತ್ ಹಿಂಗೆ 3 ದಿನ ಹಿಂಗೆ ಕೂತ ಹುಣ್ಣಿಮೆ ದಿನ ಜ್ಞಾನೋದಯ ಆಯ್ತು ಆಗ್ಲಿಲ್ಲ. ಅವನು 6 ವರ್ಷ ಅಲ್ದಾಡ್ತಾನೆ, ಅಲ್ಲಿ ಇಲ್ಲಿ ಹೋಗ್ತಾನೆ, ಯಾವುದೋ ಗುರುಗಳನ್ನ ಸಿಗ್ತಾನೆ, ರೈಟ್ ವೇ ಯಾವುದೋ ಅಂತ ಹುಡುಕ್ತಾನೆ, ರಾಂಗ್ ಎಲ್ಲ ಕೊನೆಗೆ ಇದು ರೈಟ್ ವೇ ಅನ್ಸುತ್ತೆ, ಕೊನೆಗೆ ರಾಂಗ್ ವೇ ಅನ್ಸುತ್ತೆ, ಇದು ಈಸಿ ಅನ್ಸುತ್ತೆ, ಅದು ಕಠಿಣ ಅನ್ಸುತ್ತೆ, ಎಲ್ಲ ಬಗೆಗಳನ್ನು ನೋಡಿಕೊಂಡು ಕೊನೆಗೆ ರೈಟ್ ವೇ ಯಾವುದು ಅಂತ ನೋಡ್ತಾನೆ, ಈಸಿ ವೇ ಯಾವುದು ಅಂತ ನೋಡ್ತಾನೆ. ಯಾವುದು ಸಿಗದಿರುವಾಗ ಅವನು ಆ ದಾರಿಯಲ್ಲಿ ನಡೆಯುವುದನ್ನೂ ಮರೆತು ಸುಮ್ಮನೆ ಕೂತಾಗ, ತಾನಾಗಿ ಅವನು ಈಸ್ ಆದಾಗ ತಾನಾಗೆ ಸರಿಯಾದ ದಾರಿ ಬರುತ್ತೆ. ಅವನ ದಾರಿಯಲ್ಲಿ ನಡೆಯುತ್ತಿದ್ದೇನೋ ಅನ್ನುವುದನ್ನೂ ಮರೆತಾಗ ತಾನಾಗಿ ಅವನಿಗೆ 4 ಸತ್ಯಗಳು ಗೋಚರವಾಗುತ್ತೆ, 4 ಮಾರ್ಗಗಳು ಗೋಚರವಾಗುತ್ತೆ. ತನಗೆ ತಾನೇ ಕಂಡ್ಕೊಳ್ತಾನೆ, ಸತ್ಯವನ್ನ ಕಂಡ್ಕೊಳ್ತಾನೆ. ಎದ್ದಾಗ ಅವನು ಹೊಸ ವ್ಯಕ್ತಿಯಾಗಿರ್ತಾನೆ, ಬುದ್ಧನಾಗಿರ್ತಾನೆ, ಎಚ್ಚರಗೊಂಡವನಾಗಿರ್ತಾನೆ. ಹಾಗೆ ಈ ರೈಟ್ ವೇ ರಾಂಗ್ ವೇಗಳೆಲ್ಲ ನಮ್ಮ ಅನುಕೂಲಕ್ಕೆ ಮತ್ತು ನಮ್ಮ ದೃಷ್ಟಿಕೋನಕ್ಕೆ ಇರುತ್ತೆ ಹೊರತು ಅದನ್ನ ಮೀರೋದೇ ನಮಗೆ ಮುಖ್ಯವಾಗುತ್ತೆ. ಅದು ಮಾಡದೆ ನಮಗೆ ಬುದ್ಧತ್ವ ದೊರಕೋದಿಲ್ಲ. ನಾವೆಷ್ಟೇ ವಿಪಸನ ಕೋರ್ಸ್ ಮಾಡಲಿ, ನಾವೆಷ್ಟೇ ಧಮ್ಮಪದ ಓದಲಿ, ಎಷ್ಟೇ ನಾವು ಬುದ್ಧಂತ್ರಿ ನಾವು ತಲೆ ಬೋಳಿಸ್ಕೊಂಡು ಸನ್ಯಾಸಿ ಹೋಗ್ಬಿಟ್ರು ಬುದ್ಧತ್ವ ನಮಗೆ ದಕ್ಕೋದಿಲ್ಲ. ಯಾಕೆಂದ್ರೆ ಬುದ್ಧನ ಹಾದಿ ಅನ್ವೇಷಣೆಯ ಹಾದಿ, ತನ್ನನ್ನು ಕಂಡುಕೊಳ್ಳುವುದು ಅನ್ವೇಷಣೆಯಾಗಿತ್ತು. ಇಡೀ ಜಗತ್ತಿನ ದುಃಖವನ್ನೇ ತನ್ನ ದುಃಖವನ್ನಾಗಿ ಮಾಡಿಕೊಳ್ಳುವಂತಹ
ಅನುಕಂಪ ಕರುಣೆ ಆತನಲ್ಲಿತ್ತು. ಹಾಗಾಗಿ ಅವನಿಗೆ ಬುದ್ಧತ್ವ ದೊರಕಿತು. ನಮಗೆ ಅನುಕಂಪ ಕರುಣೆಗಳಿಲ್ಲದೆಯೇ ಬುದ್ಧತ್ವ ದೊರಕೋದಕ್ಕೆ ಸಾಧ್ಯ ಇಲ್ಲ. ದಟ್ ಈಸ್ ದ ಈಸಿ ವೇ ಅಂಡ್ ದಟ್ ಈಸ್ ದ ರೈಟ್ ವೇ ಅಂಡ್ ಫರ್ಗೆಟ್ ದಟ್ ಇಟ್ ಈಸ್ ದ ಈಸಿ ವೇ ಅಂಡ್ ರೈಟ್ ವೇ. ಯಾಕೆಂದ್ರೆ ಆಗ ನಾನು ಅನುಕಂಪ ಮೂಡಿಸ್ಕೊತೀನಿ, ನಾನು ಕರುಣೆ ಮೂಡಿಸ್ಕೊಳ್ತೀನಿ ಅಂತ ನಾವಾಗೆ ಬಲವಂತ ಪಂಪಪ್ ಮಾಡ್ಕೊಳಕ್ಕಾಗಲ್ಲ. ನಾನು ಅನುಕಂಪ ತೋರಿಸ್ತೀನಿ, ನಾನು ಕರುಣಾಮಯಿ ಅಂತ ಮತ್ತೆ ನಾನು ಬಂದು ಮತ್ತೆ ಯಾವುದು ಈಸಿ ವೇ ಇರುತ್ತೆ, ರೈಟ್ ವೇ ಇರುತ್ತೆ, ಅದೇ ರಾಂಗ್ ವೇ ಆಗ್ಬಿಡುತ್ತೆ, ಅದೇ ಕಷ್ಟ ಆಗ್ಬಿಡುತ್ತೆ. ನಾನು ಎಲ್ರಿಗೂ ಕರುಣೆ ತೋರಿಸ್ತೀನಿ, ಆದ್ರೂ ಹೀಗಾಗತ್ತಲ್ಲಪ್ಪ ಅಂತ ಮತ್ತೆ ನಾನು ಕೊರಗ್ತೀನಿ, ಅದು ನನಗೆ ಭಾರ ಆಗ್ಬಿಡುತ್ತೆ. ಇನ್ನೊಬ್ಬನ ಆದರ್ಶ, ಇನ್ನೊಬ್ಬನ ಜೀವನ ಶೈಲಿ ನಮಗೆ ಉದಾಹರಣೆಯಾಗಿ ಮಾದರಿಯಾಗಿ ಬಳಸಿಕೊಳ್ಳದೆ ನಾನು ಇಮಿಟೇಷನ್ ಮಾಡೋಕೆ ಶುರು ಮಾಡಿದ್ರೆ ನನಗೆ ಮತ್ತೆ ಅದು ಭಾರ ಆಗುತ್ತೆ, ಹೊರೆ ಆಗುತ್ತೆ. ಯಾಕಾದ್ರೂ ಬುದ್ಧನ ದಾರಿ ಹಿಡಿದ್ನು ಅಂತ ನಮಗೆ ಭಾರ ಆಗ್ಬಿಡುತ್ತೆ. ಹಾಗೆ ಅಲ್ಲಿ ಯಾವುದು ಈಸಿ ವೇ ರೈಟ್ ವೇ ಅವನಿಗಾಗಿತ್ತೋ ಮತ್ತು ಅದೇ ಈಸಿ ವೇ ರೈಟ್ ವೇ ನನಗಾಗಬೇಕು ಅಂತಿಲ್ಲ. ಹಾಗಾಗಿ ಇದನ್ನು ನಾವು ಅನುಕರಣೆ ಮಾಡದೆ ಅದನ್ನು ಮಾದರಿಯಾಗಿ ಆದರ್ಶವಾಗಿ ತೆಗೆದುಕೊಳ್ಳೋದು ಹೇಗೆ ಅನ್ನೋದು ನಮಗೆ ತುಂಬ ಮುಖ್ಯ ಆಗುತ್ತೆ. ಯಾರು ಕಠಿಣವಾಗುತ್ತಾರೋ, ಬಳಕಲಾರದೆ ಬೀಗುತ್ತಾರೋ ಅವರು ಸಾವಿಗೆ ಸಂದವರು. ಮೃದುವಾಗಿ ಇರುವವರು, ಒಡ್ಡಿಕೊಳ್ಳುವವರು, ಬಾಳಿನ ಖುಷಿ ಬಲ್ಲವರು. ಜೀವನದಲ್ಲೂ ಅಷ್ಟೇ, ನಾನು ಇರೋದೇ ಹೀಗೆ ಅಂತ ಕೂತ್ಕೊಂಡ್ಬಿಟ್ರೆ ನಾನು ಬದಲಾಗಕ್ಕೆ ಸಾಧ್ಯವೇ ಇಲ್ಲ, ನಾನು ವಿಕಾಸವಾಗೋದಿಲ್ಲ, ಎಲ್ಲರ ಜೊತೆಗೂ ಹೊಂದ್ಕೊಳ್ಳೋದಿಲ್ಲ. ನಾನು ಇರೋದೇ ಹೀಗೆ, ಆದರೆ ಪ್ರಪಂಚ ಇರೋದು ಹಾಗಲ್ವಲ್ಲ, ಅದು ದಿನನಿತ್ಯ ಬದಲಾಗ್ತಿರುತ್ತೆ, ಕಾಲ ಬದಲಾಗ್ತಿರುತ್ತೆ, ಪರಿಸ್ಥಿತಿಗಳು ಬದಲಾಗ್ತಿರುತ್ತೆ. ಇವತ್ತಿನ ಮನುಷ್ಯ ನಾಳೆ ಅದೇ ರೀತಿ ಇರೋದಿಲ್ಲ, ಇವತ್ತಿನ ಪರಿಸ್ಥಿತಿ ನಾಳೆ ಇರೋದಿಲ್ಲ. ಆದರೆ ನಾನು ಮಾತ್ರ ಹಾಗೆ ಇರೋದು, ನಾನು ಇರೋದೇ ಹೀಗೆ ಅಂತ ನಾವು ಹಠಕ್ಕೆ ಕೂತರೆ ನಮಗದು ಸಾವು. ಯಾಕೆಂದರೆ ಹೊಸದಾಗಿ ನಾನು ಮೂಡುವಂತಹ ಹೊಸ ಹುಟ್ಟಿಗೆ ನಾನು ಕಾರಣವೇ ಆಗೋದಿಲ್ಲ. ನಾನು ಹಾಗೆ ಕೂತಿರ್ತೀನಿ, ನಾನು ಇರೋದೇ ಹೀಗೆ, ನಾನು ಇರೋದೇ ಸರಿ ಅಂತ ರೈಟ್ ವೇ ಮಾಡ್ಕೊಂಡಾಗ ಅದು ರಾಂಗ್ ವೇ ಆಗುತ್ತೆ. ಇನ್ನೊಬ್ರಿಗೆ ನೋವು ಕೊಡ್ತೀವಿ, ಮತ್ತೊಂದು ಮಾಡ್ತೀವಿ, ಹಠಕ್ಕೆ ಬೀಳ್ತೀವಿ, ಹುಂಬತನ ಬರುತ್ತೆ ನಮಗೆ. ಹಾಗೆ ಯಾವಾಗ ನಮ್ಮಲ್ಲಿ ಆ ಜಟಿಲತೆಗಳು ಮತ್ತು ಗಟ್ಟಿತನ ಅನ್ನೋದು ನನಗೆ ದೊಡ್ಡ ಒಂದು ಪ್ರೈಡ್ ಆಗಿಬಿಟ್ಟಾಗ, ನಾನು ಇರೋದೇ ಹೀಗೆ, ನಾನೇ ಸರಿ ಅನ್ನೋ ಪ್ರೈಡ್ ಬಂದಾಗ ಎಲ್ಲ ರೀತಿಯ ತೊಡಕುಗಳು ನಮಗೂ ಆಗತ್ತೆ, ನಮ್ಮಿಂದ ಇನ್ನೊಬ್ರಿಗಾಗತ್ತೆ. ಅಧ್ಯಾತ್ಮದಲ್ಲಿ ಅಷ್ಟೇ, ನಾನು ಇಂಥ ಒಂದು ಧರ್ಮದವನು, ಇಂಥ ಒಂದು ಜಾತಿಯವನು, ನನ್ನದು ಇದೇ ಮಾರ್ಗ, ಈ ಮಾರ್ಗವೇ ಸರಿಯಾಗಿದೆ ಅಂತ ಅದಕ್ಕೆ ನಾನು ಕೂತ್ಕೊಂಡು ಬಿಟ್ರೆ, ಅದರ ಅನ್ವೇಷಣೆಯೇ ಆಗದೆ ಹೋದರೆ ಅದು ಕೊನೆಗೆ ರೈಟ್ ವೇ ಆಗೋದೇ ಇಲ್ಲ, ಅದು ಮತ್ತೆ ರಾಂಗ್ ವೇ ಆಗ್ಬಹುದು. ಅದರ ಆಳ ಅರ್ಥವನ್ನು ತಿಳಿದು ಅದೇ ರೀತಿ ಅನುಸಂಧಾನ ಮಾಡಿದಾಗ ರೈಟ್ ವೇ ಆಗ್ಬಹುದು, ಇಲ್ಲ ಅಂತಂದರೆ ಅದು ರಾಂಗ್ ವೇ ಆಗ್ಬಹುದು. ಯಾವ ರೀತಿ ಬೇಕೋ ನಮಗೆ ತೊಡಕುಗಳಾಗ್ತಾ ಹೋಗ್ಬೋದು. ನಾನೇ ಸರಿ ಅನ್ನೋದು ಬರೀ ನನ್ನ ಜೀವನಕ್ಕೆ ಮಾತ್ರ ಬರಲ್ಲ, ನನ್ನ ನಂಬಿಕೆ, ನನ್ನ ಆಚರಣೆಗಳಿಗೂ ಅದು ಅಪ್ಲೈ ಆಗ್ಬಿಡುತ್ತೆ. ನಾನು ನಂಬಿದ್ದೇ ಸರಿ, ನನ್ನ ಆಚರಣೆಯೇ ಸರಿ ಅನ್ನೋ ಭಾವದಲ್ಲಿ ಬಂದಾಗ ಅದರ ಬಗ್ಗೆ ನನಗೆ ಅಹಂಕಾರ, ಮಮಕಾರ, ನನ್ನ ನಂಬಿಕೆಗಳ ಬಗ್ಗೆ, ನನ್ನ ಆಚರಣೆಗಳಿಗೆ ಬಂದ್ಬಿಡುತ್ತೆ. ಆಚರಣೆಯಲ್ಲಿ ಯಾವ ಕುಂದುಕೊರತೆಗಳು ಇಲ್ಲ, ಆಚರಣೆ ನಂಬಿಕೆಯಲ್ಲಿ ಸರಿ ತಪ್ಪು ಎನ್ನುವುದಿಲ್ಲ. ನಂಬಿಕೆಗೆ ನಾವು ಹೇಗೆ ಅಂಟ್ಕೊಳ್ತೀವಿ, ಆಚರಣೆಗೆ ನಾವು ಹೇಗೆ ಅಂಟ್ಕೋತೀವಿ, ಹೊರಗಿಂದ ಆಚರಣೆ ಮಾಡ್ತೀವ, ಒಳಗಿಂದ ಆಚರಣೆ ಮಾಡ್ತೀವ, ಅರ್ಥವನ್ನು ತಿಳಿದು ಅನುಸಂಧಾನ ಮಾಡಿ ಆಚರಣೆ ಮಾಡ್ತೀವ ಇಲ್ಲವ ಅನ್ನೋದ್ರ ಮೇಲೆ ಆ ನಂಬಿಕೆ ಮತ್ತು ಆಚರಣೆ ಫಲಕಾರಿಯೋ ಇಲ್ಲವೋ ಅನ್ನೋ ನಿರ್ಧಾರ ಆಗುತ್ತೆ ಹೊರತು ಯಾವ ಆಚರಣೆ ಅಥವಾ ಯಾವುದೇ ನಂಬಿಕೆ ಸರಿಯೋ ಅಲ್ಲ, ತಪ್ಪು ಅಲ್ಲ. ಅದನ್ನು ನಾವು ಯಾವ ರೀತಿ ಸ್ವೀಕರಿಸ್ತೀವಿ ಅನ್ನೋದ್ರ ಮೇಲೆ ಅದು ಸರಿಯೋ ತಪ್ಪು ಅನ್ನೋದು ಬರುತ್ತೆ. ಮತ್ತದು ನನ್ನ ವ್ಯೂ ಪಾಯಿಂಟ್ ಸರಿಯಾಗುತ್ತೆ, ಇನ್ನೊಬ್ಬ ವ್ಯೂ ಪಾಯಿಂಟ್ ತಪ್ಪಾಗ್ಬೋದು. ಯಾವ್ದು ನನಗಿವತ್ತು ಸರಿ ಅನ್ಸುತ್ತೋ ನಾಳೆ ನನಗೆ ಸರಿ ಅನ್ನಿಸದೇ ಇರ್ಬೋದು. ಹಾಗೆ ಇದೊಂದು ರೀತಿ ಅನ್ವೇಷಣೆಯಲ್ಲಿ ನಡೆಯುವಂಥ ದಾರಿ. ಆದ್ದರಿಂದ ಯಾವುದು ಈಸಿ, ಯಾವುದು ರೈಟ್ ಅಂತ ಹೇಗೆ ಡಿಸೈಡ್ ಮಾಡೋದು ಅನ್ನೋದು ಅದು ನಾವು ಜೀವನವನ್ನು ನಡೆಸ್ತಾನೆ ನಮಗೆ ಗೊತ್ತಾಗ್ತಾ ಹೋಗೋದು. ವಿರಹ ವಿರಹ ಎಂದೊರೆಯದಿರು, ವಿರಹ ಪ್ರಭು ಸಮಾನ, ವಿರಹವಿಲ್ಲದ ಹೃದಯವಿಲ್ಲಿದೆ, ಇದ್ದರದುವೇ ಸ್ಮಶಾನ. ನಮಗೆ ವಿರಹ ಅನ್ನೋದು ಮೂರಲ್ಲೂ ಬರುತ್ತೆ: ವಸ್ತು, ವಿಷಯ, ವ್ಯಕ್ತಿ. ಈ ನನಗೆ ಆ ವಸ್ತು ಬಿಟ್ಟಿರೋಕ್ಕಾಗಲ್ಲ ಅನ್ಸ್ಬೋದು, ಆ ಒಂದು ವಿಷಯ ಬಿಟ್ಟಿರೋಕ್ಕಾಗಲ್ಲ. ನಾನು ಓಶನ ಕೇಳ್ತೀನಿ, ನಂಗೆ ಒಂದು ದಿನ ಓಶನ್ ಕೇಳೋದು ಆಗಲ್ಲ. ನಾನು ದಿನ ಕಗ್ಗನ ಕೇಳ್ತೀನಿ, ಒಂದು ನಾನು ಕಗ್ಗನ ಕೇಳೋದು ಆಗಲ್ಲ ಅಂತ ಕೂತ್ಕೊಂಡ್ರೆ ವಿಷಯದ ವಿರಹ. ಅಯ್ಯೋ ಇವತ್ತು ನಾನು ಒಂದು ಬುಕ್ ಓದ್ಲಿವಲ್ಲ ಅಂದ್ಕೊಂಡ್ರೆ ಅದು ಮತ್ತೆ ವಿರಹವೇ ಆಗ್ಬಿಡುತ್ತೆ. ಹಾಗೆ ವ್ಯಕ್ತಿಗಳು ಜಾಸ್ತಿ, ನಂಗೆ ಆ ವ್ಯಕ್ತಿ ನನ್ನ ಜೊತೆಗಿಲ್ಲ ಅಂದ್ರೆ ಆಗಲ್ಲ ಅನ್ನೋ ವಿರಹ ಬಂದ್ಬಿಡುತ್ತೆ. ಇದು ನಂಗೆ ಸರಿಯಲ್ಲ ವಿರಹ ಅನ್ನೋದು ನಮ್ಗೆ ಅನ್ನಿಸ್ತಿರುತ್ತೆ. ಆದರೆ ಆ ವಿರಹ ಸರಿಯಲ್ಲ ಅನ್ನೋಷ್ಟಕ್ಕೆ ಕಬೀರದಾಸರು ತುಂಬ ಚೆನ್ನಾಗಿ ಅದನ್ನು ವಿರಹ ಭಗವಂತನಿಗೆ ಸಮಾನ, ವಿರಹ ಇಲ್ದಿರೋಂಥ ಹೃದಯ ಸ್ಮಶಾನ ಅಂದ್ಬಿಡ್ತಾರೆ. ನನಗೆ ಆ ವಿರಹ, ಆ ಆತುರತೆ ಇರಬೇಕು. ಆದರೆ ಆ ಆತುರತೆ ಯಾವ ರೀತಿ ಇರಬೇಕು ಅನ್ನೋದು ನಮಗೆ ನಾವೇ ಅಪ್ಲೈ ಮಾಡ್ಕೊಳ್ಬೇಕಾಗತ್ತೆ. ವಸ್ತು, ವಿಷಯ, ವ್ಯಕ್ತಿ ಇವು ಒಂದು ರೀತಿ ವಿರಹ ಆದರೆ, ಇನ್ನೊಂದು ಭಗವಂತನ ಕಡೆಗಿರುವಂತಹ ವಿರಹ. ಆ ವಿರಹ ಯಾವ ರೀತಿ ಅಂದರೆ, ಚನ್ನಮಲ್ಲಿಕಾರ್ಜುನ ಅಂತ ಅಕ್ಕ ಮಹಾದೇವಿ ಹೋದ್ಲಲ್ಲ, ಬಾಗಿಲನ್ನು ತೆರೆದು ಸೇವೆಯನ್ನು ಕೊಡಹರಿ ಅಂತ ಕನಕದಾಸರು ಕೇಳಿದ್ರಲ್ಲ, ಹೇಗೆ ಪರಮಹಂಸರು ಕಾಳಿ ದೇವಸ್ಥಾನದಲ್ಲಿ ಬಾಗಿಲು ಹಾಕೊಂಡು ನೀವು ದರ್ಶನ ಕೊಟ್ಟಿಲ್ಲ, ಕತ್ತು ಕುಯ್ಕೊಂಡ್ಬಿಡ್ತೀನಿ ಅಂತ ನಿಂತಲ್ಲ, ಅದು ವಿರಹ. ಅಂತಹ ವಿರಹ ಇದೆಯಲ್ಲ, ಅಂತಹ ವಿರಹ ನಮ್ಮ ಹೃದಯದಲ್ಲಿ ಇಲ್ಲ ಅಂದರೆ ಅದು ಸ್ಮಶಾನ. ಭಗವಂತನ ಕುರಿತು ನನಗೆ ಇವತ್ತು ನೀನು ಬೇಕೇ ಬೇಕಪ್ಪ, ನಿನ್ನ ನೋಡಿದ ನನ್ನ ಕೈಲಿ ಆಗೋದೇ ಇಲ್ಲ,
ನನಗೆ ಬದುಕೋದಕ್ಕೆ ಸಾಧ್ಯವಿಲ್ಲ, ನಿನ್ನ ಸಾಕ್ಷಾತ್ಕಾರವ ನನಗೆ ಬೇಕೇ ಬೇಕು ಅನ್ನೋ, ಇಲ್ಲ ನಾನು ಬದುಕೋದಕ್ಕೆ ಆಗಲ್ಲ ಅನ್ನೋ ವಿರಹವಿಲ್ಲದೆ ಹೋದರೆ ಅಧ್ಯಾತ್ಮದಲ್ಲಿ ಅಂತಹ ಹೃದಯ ಇದ್ದರೂ ಪ್ರಯೋಜನ ಇಲ್ಲ. ಅದು ಸ್ಮಶಾನ ಅಂತ ಇಲ್ಲಿ ಕಬೀರ್ದಾಸ್ ಹೇಳ್ತಾರೆ. ಯಾವುದನ್ನ ನಾವು ಹೇಗೆ ನೋಡ್ತೀವೋ ಅದನ್ನ ಅದು ಸರಿ ಅಂತ ನಾವು ಹೋಗ್ತಿದ್ರೆ ಅದಕ್ಕಿಂತ ಮತ್ತೊಂದು ಸರಿಯನ್ನ ನಮಗೆ ಗುರುಗಳು ಕೊಡ್ತಾ ಹೋಗ್ತಾರೆ. ನಮ್ಮ ಪ್ರತಿಯೊಬ್ಬನು ಅವನವನ ಜೀವನದಲ್ಲಿ ನನ್ನದೇ ಒಂದು ನಂಬಿಕೆಗಳನ್ನ, ನನ್ನದೇ ಒಂದು ದೃಷ್ಟಿಕೋನಗಳನ್ನ, ಸಿದ್ಧಾಂತಗಳನ್ನ ಇಟ್ಕೊಂಡು ನಾವು ಹೋಗ್ತಿರುವಾಗ ನಿಜವಾಗಲೂ ಸತ್ಯದ ಒಂದು ಮಾರ್ಗದಲ್ಲಿ ನಡೆದು ಸತ್ಯವನ್ನೇ ಕಂಡುಕೊಂಡವನು ಸರಿ ತಪ್ಪುಗಳನ್ನ ಪೂರ್ತ ಉಲ್ಟೆ ಮಾಡಿಬಿಡ್ತಾನೆ. ನಾವು ನಮ್ಮ ನಂಬಿಕೆಗಳಿಗೇನೆ ಆಪೋಸಿಟ್ ಆಗಿ, ಕಾಂಟ್ರಡಿಕ್ಟರಿ ಆಗಿ ಬೇರೆದೇ ಒಂದು ರೀತಿ ಪರ್ಸೆಪ್ಷನ್ ಅಲ್ಲಿ ಅವ್ರು ನಮಗೆ ಕೊಟ್ಬಿಡ್ತಾರೆ. ಅಂತಹ ಒಂದು ಪರ್ಸೆಪ್ಷನ್ ಸ್ವೀಕರಿಸ್ಬೇಕಂದ್ರೆ ನಮ್ಮ ಪರ್ಸೆಪ್ಷನ್ಗಳೆಲ್ಲ ಡ್ರಾಪ್ ಮಾಡಬೇಕು. ನಮ್ಮ ಪರ್ಸೆಪ್ಷನ್ಗಳನ್ನ, ದೃಷ್ಟಿಕೋನಗಳನ್ನ, ನಾವು ನಂಬಿದ್ದನ್ನು ಯಾಕೆ ಬಿಡಕ್ಕಾಗಲ್ಲ, ನಾನು ನಂಬಿದ್ದು ಅನ್ನೋ ಭಾವಕ್ಕೋಸ್ಕರ ಬಿಡಕ್ಕಾಗಲ್ಲ. ನಂಬಿಕೆ ಸರಿ ತಪ್ಪು ಅನ್ನೋ ಚಿಂತನೆಗಿಂತ ಅದು ನಾನು ನಂಬಿದ್ದು ಅನ್ನೋದಾಗ್ಬಿಡುತ್ತೆ. ನನ್ನ ನಂಬಿಕೆಗೆ ವಿರುದ್ಧವಾಗಿ ಏನಾದ್ರು ಅದು ಹೇಳಿದ್ರು ಅಂದ್ರೆ ನಮ್ಮ ಕೈಲಿ ಯಾಕೆ ಒಪ್ಕೊಳಕ್ಕಾಗಲ್ಲ ಅಂದ್ರೆ ಅದು ನಾನು ನಂಬಿದ್ದು. ಅದು ನಂಬಿಕೆಯಲ್ಲಿ ಎಷ್ಟು ಸತ್ವ ಇದೆ ಅನ್ನೋದು ಮುಖ್ಯ ಆಗಲ್ಲ, ಅದು ನಾನು ನಂಬಿದ್ದು. ಆಚರಣೆಯಲ್ಲಿ ಎಷ್ಟು ಸತ್ವ ಇದೆ ಇಲ್ವೋ, ಅದ್ರಲ್ಲಿ ನಿಜವಾಗ್ಲೂ ಅರ್ಥ ಇದೆಯಾ ಇಲ್ವಾ, ಅರ್ಥವನ್ನು ನಾನು ತಿಳಿದಿದ್ದೀನ ಇಲ್ವಾ, ಅದ್ರ ಬಗ್ಗೆ ನಮಗೆ ಗೋಜಲಿಗೆ ಹೋಗಲ್ಲ. ಅದು ನನ್ನ ಆಚರಣೆ, ಅದು ನನ್ನ ನಂಬಿಕೆ, ಅದು ನನ್ನ ವಸ್ತು, ನನ್ನ ವ್ಯಕ್ತಿ, ನನ್ನ ವಿಷಯ, ಇದು ನನ್ನ ಆ ಮಮಕಾರದಿಂದ ನಾವು ಸರಿ ತಪ್ಪುಗಳಿಗೆ ಗೋಜಲಿಗೆ ಹೋಗದೆ ನನ್ನದಂದಾಗ ಅದೆಲ್ಲವೂ ಸರಿ ಅಂತ ಹೋಗ್ತೀವಿ. ಯಾವಾಗ ಈಸಿ ವೇ ಅಂತ ಅನ್ಕೋತೀವಿ ಅದು ರೈಟ್ ವೇ ಆಗಿರೋಕ್ಕೆ ಸಾಧ್ಯ ಇಲ್ಲ ಅನ್ನೋದು ತಮಗೆ ಅರಿವಾಗಬೇಕು ಹೊರತು ಅದನ್ನ ಯಾರೋ ಒಬ್ರು ಬಂದು ಪರ್ಟಿಕ್ಯುಲರ್ ಹೀಗೆ ನಾವು ಹೇಳೋದಕ್ಕಾಗಲ್ಲ. ಸೋತರೆ ಗುರುವಿನ ಸೇವೆಯು ನನಗಿದೆ, ಗೆದ್ದರೆ ಕಳಿಯಿತು ಚಿಂತೆ, ಸತ್ಯ ನಾಮಕ್ಕೆ ಕಾದು ತಲಿರೆನ, ತಲೆ ಉರುಳಿದರೂ ನನಗೇನಂತೆ. ಅಧ್ಯಾತ್ಮದಲ್ಲಿ ಅಜ್ಞಾನವನ್ನು ಗೆಲ್ಲಬೇಕು, ನನ್ನ ಅಹಂಕಾರವನ್ನು ಗೆದ್ಕೋಬೇಕು ಅಂತ ಹೊರಟಾಗ ಇನ್ ಕೇಸ್ ಅಲ್ಲಿ ಸೋತ್ರೆ ಪರವಾಗಿಲ್ಲ, ಗುರುವಿನ ಸೇವೆ ಇದೆಯಲ್ಲ ಅದನ್ನ ಮಾಡ್ತಾ ಹೋಗ್ತೀನಿ. ಇವತ್ತು ಗೆಲ್ಲಿಲ್ವ ನಾಳೆ ಗೆಲ್ತೀನಿ, ಪರವಾಗಿಲ್ಲ, ನಾನು ಗುರುವಿನ ಸೇವೆಯಲ್ಲೇ ತೊಡ್ಕೊಂಡಿರ್ತೀನಿ, ನನಗೆ ಸೋತೆ ಅಂದ್ರೂ ಪರವಾಗಿಲ್ಲ. ಗೆದ್ದರೆ ಕಳಿಯುತ್ತಿ ಚಿಂತೆ, ಹಾಗೇನಾದ್ರು ನಾನು ನನ್ನ ಅಜ್ಞಾನವನ್ನ ಗೆದ್ದುಬಿಟ್ರೆ, ನನ್ನ ಅಹಂಕಾರವನ್ನ ಗೆದ್ಬಿಟ್ರೆ ಇನ್ನು ಚಿಂತೆ ಮುಗೀತು. ಇನ್ನು ಕದಲ ಇನ್ನು ಯಾವ ರೀತಿ ಕದನ ಇಲ್ಲ, ಇನ್ನು ನಾನು ಗೆಲ್ಲಬೇಕು ಅನ್ನೋ ಕದನ ಇಲ್ಲ, ನನಗೆ ಚಿಂತೆ ಮುಗಿದೋಯ್ತು ಅಂತ ಕಬೀರ್ದಾಸರು ಹೇಳ್ತಾರೆ. ಸತ್ಯ ನಾಮಕ್ಕೆ ಕಾದು ತಲಿರೋಣ, ಇದು ಯಾವ ರೀತಿ ಕದನ? ಸತ್ಯನಾಮ ಗುರು ನೀಡಿರುವಂತಹ ಗುರು ಮಂತ್ರವನ್ನ ಹೇಳ್ಕೊಳ್ತಾ ಅದೇ ಒಂದು ದೊಡ್ಡ ಯುದ್ಧ. ಆ ಗುರುನಾಮವನ್ನು ತೆಗೆದುಕೊಂಡೇ ಎಲ್ಲವನ್ನೂ ಗೆಲ್ಲುವುದರಿಂದ ಅಜ್ಞಾನವನ್ನ, ಮಾಯನ್ನ, ಅಹಂಕಾರವನ್ನ, ಮಮಕಾರವನ್ನ ಗುರು ನೀಡಿರುವಂತಹ ನಾಮವನ್ನೇ ತೆಗೆದುಕೊಂಡು ಗೆಲ್ಲುವುದರಿಂದ ಸತ್ಯ ನಾಮಕ್ಕೆ ಕಾದು ತಲಿರೋಣ, ತಲೆ ಉರುಳಿದರೂ ನನಗೇನಂತೆ. ಹಾಗೆ ನಾನು ತಗೊಳ್ತಾ ಹೋಗ್ತಿದ್ದಾಗ ನನ್ನ ತಲೆನೇ ಉರುಳ್ಬಿಟ್ರೆ, ನನ್ನ ಅಹಂಕಾರ ಹೋಗ್ಬಿಟ್ರೇನಂತೆ, ನನಗೆ ಸೋತು ಹೋಗ್ಬಿಟ್ರೇನಂತೆ. ಗುರು ಸೇವೆ ಹೇಗಿದ್ರು ಇದೆ ಅದು ಮಾಡ್ಕೊಂಡಿರ್ತೀನಿ, ಸೋತ್ರೆ ಗೆದ್ರೆ ಗೆದ್ದಿದ್ದಾಯ್ತು, ನಂಗೆ ಚಿಂತೆ ಇಲ್ಲ ಅಂತ ಇಲ್ಲಿ ಕಬೀರ್ದಾಸ್ ನಮಗೆ ಸಾಧನೆಯ ಮಾರ್ಗದಲ್ಲಿ ಈ ರೈಟ್ ಅಂಡ್ ರಾಂಗ್ ಏನಿದೆ ಅದನ್ನ ಅವರು ಸರಿ ಮಾಡ್ತಾ ಹೋಗ್ತಾರೆ. ಈಸಿ ವೇ ಮತ್ತೆ ರೈಟ್ ವೇ ನಮಗೆ ಸೂಕ್ಷ್ಮವಾಗಿ ಹೇಳ್ತಾ ಹೋಗ್ತಾರೆ. ನಾನು ಸಾಧನಾ ಮಾರ್ಗದಲ್ಲಿದ್ದೀನಿ, ಇಷ್ಟು ವರ್ಷ ಆಯ್ತು, ನಂಗೆ ಇನ್ನೇನೂ ಆಗಿಲ್ಲ, ಇದು ನಂಗೆ ರಾಂಗ್ ವೇ ಇರ್ಬೋದು, ಇದು ಕಷ್ಟ ಆಗೋಯ್ತು, ನಾನು ಬೇರೆ ವೇ ಹುಡ್ಕೋತೀನಿ. ಈ ಈಸಿ ಮತ್ತು ರೈಟ್ ಅದು ಯಾವ ರೀತಿ ನಮಗೆ ತೊಳಲಾಟಗಳನ್ನ ಆಡಿಸ್ತಾ ಹೋಗುತ್ತೆ, ಅದನ್ನ ನೋಡುವ ಬಗೆ ಹೇಗೆ ಅನ್ನೋದನ್ನ ಕಬೀರ್ದಾಸರು ಈ ದೋಹೆನಲ್ಲಿ ಸೂಕ್ಷ್ಮವಾಗಿ ಕೊಟ್ಟಿದ್ದಾರೆ. ಇದನ್ನ ನನ್ನ ಕೈಲಿ ಸಾಧ್ಯವಾದಷ್ಟು ಮಾತಿನಲ್ಲಿ ಹೇಳೋದಕ್ಕೆ ಪ್ರಯತ್ನ ಪಡ್ತಿದ್ದೀನಿ ಹೊರತು ಇದು ನನ್ನ ಇದಮಿತ್ತಮ್ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಈಸಿ ಮತ್ತು ರೈಟ್ ಇದು ನಮಗೆ ನಾವೇ ಅಪ್ಲೈ ಮಾಡಿಕೊಂಡು ಅದು ನಾವೇ ಕಂಡುಕೊಳ್ಬೇಕಾಗಿರೋಂಥ ಅರ್ಥ. ನನಗೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಅದನ್ನು ನನ್ನ ರೀತಿಯಲ್ಲಿ ಹೇಳೋದಕ್ಕೆ ಪ್ರಯತ್ನ ಪಡ್ತಿದ್ದೀನಿ ಹೊರತು ಇದುವೇ ಸತ್ಯವಲ್ಲ, ಇದೇ ಈಸಿ ವೇನೂ ಅಲ್ಲ, ಇದೇ ರೈಟ್ ವೇನೂ ಅಲ್ಲ. ಇದು ನನಗೆ ತಿಳಿದಂತಹ ವೇ, ಅದನ್ನು ನನ್ನ ಕೈಲಿ ಆದಿದ್ದನ್ನ ಮಾತುಗಳಲ್ಲಿ ಹೇಳೋದಕ್ಕೆ ಪ್ರಯತ್ನ ಪಡ್ತಿದ್ದೀನಿ. ಅಂಜಿದಡೆ ಮಾಡದು, ಅಳುಕಿದಡೆ ಮಾಡದು, ವಜ್ರ ಪಂಜರದೊಳಗಿದ್ದಡೆ ಮಾಡದು, ತಪ್ಪದು ಓಲ ಲಾಟ ಲಿಖಿತ, ಕಕ್ಕುಲತೆಗೆ ಬಂದಡೆ ಆಗದು ನೋಡ, ಧೃತಿಗೆಟ್ಟು ಮನ ಧಾತು ಗೆಟ್ಟಡಿಯು ಅಪ್ಪದು ತಪ್ಪದು ಕೂಡಲ ಸಂಗಮ ದೇವ. ನಾನು ಹೆದರ್ಕೊಂಡ್ಬಿಟ್ರೆ ಅಥವಾ ಅಂಜ್ಬಿಟ್ರೆ, ಹಿಂದೆ ಸರಿದು ಬಿಟ್ರೆ, ವಜ್ರ ಪಂಜರ ಇದು ಒಳಗೆ ಕೂತ್ಕೊಂಡ್ರೆ ಯಾರು ಬೇರ್ಸ್ಕೊಂಡು ಬರೋಕ್ಕಾಗಲ್ಲ ಅಂತ ಒಳಗೆ ಕೂತ್ಕೊಂಡ್ರೆ ನನಗೆ ಏನು ಆಗಬೇಕಿರುತ್ತೋ ಜೀವನದಲ್ಲಿ ಅದು ಆಗದೆ ಇರುತ್ತಾ? ಅಪ್ಪದು ತಪ್ಪದು ಧೃತಿಗೆಟ್ಟು ಮನ ಧಾತು ಗೆಟ್ಟಡಿಯು ಅಪ್ಪದು ತಪ್ಪದು, ಏನು ಆಗಬೇಕಿದೆಯೋ ಅದು ತಪ್ಪದಿಲ್ಲ. ನಾನು ಅಂಜ್ಕೊಂಡ್ರು ಅಷ್ಟೇ, ಓಡೋದ್ರು ಅಷ್ಟೇ, ಬದುಕೆಂದು ಕದನವೆಂದು ಅಂಜಿ ಬಿಟ್ಟು ಓಡುವನು ವಿಧಿಯ ಬಾಯಿಗೆ ಕವಳವಾಗದುಳಿಯುವನೇ, ಎದೆಯನ್ನು ಕಾಗಿಸುತ್ತ ಮತಿ ಗತಿಯ ಪಿಡಿದು ನೀನ್ ಎದುರಲ್ಲಿವೆ ಬಿದಿ ಒಲೆವ ಮಂಕುತಿಮ್ಮ ಅಂತ ಗುಂಡಪ್ಪ ಅಂತಾರೆ. ಬದುಕೊಂದು ಕದನವೆಂದು ಅಂಜಿ ಬಿಟ್ಟೋಡುವನು, ಜೀವನನೇ ಒಂದು ಯುದ್ಧ ಅಂತ ಹೆದರಿ ಓಡೋಗ್ಬಿಟ್ರೆ ನಾನು ಸಾಯದೇ ಇರ್ತೀನ? ಖಂಡಿತ ನಾನು ಇಲ್ಲಿ ಯುದ್ಧದಲ್ಲಿ ಸತ್ತಿಲ್ಲ ಅಂದ್ರೆ ಇನ್ನೊಂದು ಕಡೆ ಸತ್ತೇ ಸಾಯ್ತೀನಿ. ನಾನು ಅದು ಸಾವಿನ ತಪ್ಪಿಸ್ಕೊಳಕ್ಕಾಗಲ್ಲ. ಹಾಗೆ
ನಾನು ಧೈರ್ಯದಿಂದ ನಿಂತರೆ ಎದುರಲ್ಲಿವೆ ಬಿದಿ ಒಲೆವ ಮಂಕುತಿಮ್ಮ, ತಾನಾಗಿ ಭಗವಂತ ನಿಮ್ಮನ್ನು ಕಾಪಾಡ್ತಾನೆ, ಯುದ್ಧದಲ್ಲಿ ನಿಮ್ಮನ್ನು ಪಾರು ಮಾಡ್ತಾನೆ ಅಂತ ನಮಗೆ ಗುಂಡಪ್ಪ ಒಂದೊಳ್ಳೆ ಧೈರ್ಯವನ್ನ ಆ ಕಗ್ಗದಲ್ಲಿ ಕೊಡ್ತಾರೆ. ಹಾಗೆ ಅಪ್ಪದು ತಪ್ಪದು ನಾನು ಎಂಥ ವಜ್ರ ಪಂಜದಲ್ಲಿ ಕೂತ್ಕೊಂಡ್ರು ಆಗೋದು ಹಾಗೆ ಆಗತ್ತೆ. ಹಾಗೆ ನಾನು ರೈಟ್ ವೇ, ರಾಂಗ್ ವೇ, ಈಸಿ ವೇ, ಅದು ಈಸಿ ವೇ ಅಲ್ವಾ, ಈ ರೀತಿ ನಾವು ನೋಡ್ತಾ ಏನೋ ಮಾಡದೆ ಕೂತೀವಿ ಅಥವಾ ಇದನ್ನೇ ಮಾಡ್ಕೊಂಡಿರ್ತೀವಿ ಅಂದ್ರೂ ಆಗೋದು ಹಾಗೆ ಆಗುತ್ತೆ, ತಡೆಯೋದಕ್ಕಾಗಲ್ಲ. ಹಾಗೆ ವಾಟ್ ಈಸ್ ರೈಟ್ ವೇ, ವಾಟ್ ಈಸ್ ನಾಟ್ ರೈಟ್, ವಾಟ್ ಈಸ್ ಈಸಿ, ಇದು ನಮಗೆ ನಾವು ಜೀವನ ತೊಡ್ಕೊಳ್ತಾ ಕಂಡುಕೊಳ್ಬೇಕು ಹೊರತು ಅದನ್ನ ಸಿದ್ಧಾಂತದಲ್ಲಿ ಕಂಡುಕೊಳ್ಳೋದಕ್ಕೆ ಕಷ್ಟ. ಅಪ್ಪದು ತಪ್ಪದು ಏನಾಗ್ಬೇಕು ಅದು ಹಾಗೆ ಆಗುತ್ತೆ. ದ ರೈಟ್ ವೇ ಟು ಗೋ ಈಸಿ ಟು ಫರ್ಗೆಟ್ ದ ರೈಟ್ ವೇ ಅಂಡ್ ಫರ್ಗೆಟ್ ದಟ್ ದ ಗೋಯಿಂಗ್ ಈಸ್ ಈಸಿ. ನಾವು ಸರಿಯಾದ ದಾರಿಯಲ್ಲಿ ನಡಿಬೇಕು ಅನ್ನೋದು ಮರಿಬೇಕು, ಸರಿಯಾದ ದಾರಿ ನಡೀತಿದ್ದೀವಿ ಅನ್ನೋದು ಮರಿಬೇಕು. ಇಲ್ಲಾಂದ್ರೆ ನಾವು ಸರಿ ತಪ್ಪುಗಳೇ ಸಿಕ್ಕಾಕೊಳ್ತೀವಿ, ಸರಿ ತಪ್ಪು ವಿಶ್ಲೇಷಣೆ ಸಿಕ್ಕಾಕೊಳ್ತೀವಿ ಹೊರತು ಹೋಗುವುದನ್ನ ಸಾಗುವುದನ್ನೇ ನಾವು ಮರ್ತು ಬಿಡ್ತೀವಿ. ನಾವು ಸಾಗ್ತಾ ಇರಬೇಕು, ಸಾಗುವುದನ್ನ ಮರಿಬೇಕು. ನಾನು ಸರಿಯಾಗಿ ಸಾಕ್ತಿದ್ದೀನ, ಇದು ಸುಲಭವಾದ ದಾರಿನ, ಮತ್ತೆ ನಾನು ಸಾಕ್ತಿದ್ದೀನ ಇಲ್ವಾ, ಇದೆಲ್ಲವನ್ನೂ ಮರಿಬೇಕು ಅಂತ ಚಾಂಗ್ಸ್ ಹೇಳ್ತಾನೆ. ದ ರೈಟ್ ವೇ ಟು ಗೋ ಈಸಿ ಇಸ್ ಟು ಫರ್ಗೆಟ್ ದ ರೈಟ್ ವೇ ಅಂಡ್ ಫರ್ಗೆಟ್ ದಟ್ ದ ಗೋಯಿಂಗ್ ಈಸ್ ಈಸಿ. ನಾವು ಅದನ್ನು ಮರಿಬೇಕು, ಗೋಯಿಂಗ್ ಈಸ್ ಈಸಿ ಅನ್ನೋದು ಮರಿಬೇಕು. ಇಲ್ಲಾಂದ್ರೆ ಹೋಗ್ತಾ ನಾನು ರೈಟ್ ವೇನಲ್ಲಿ ಹೋಗ್ತಾ ಇದ್ದೀನಿ, ಅದಕ್ಕೆ ನಂಗೆ ಈ ಮಾರ್ಗ ಈಸಿ ಆಗಿದೆ ಅಂತ ಅನ್ಕೊಂಡ್ಬಿಟ್ರೆ ಅದ್ರಲ್ಲಿ ಆಗೋ ತೊಡಕುಗಳು ಅಡಚಣೆಗಳು ನಮ್ಗೆ ಗೊತ್ತೇ ಆಗಲ್ಲ. ನಾನು ಈಸಿಯಾಗಿ ಹೋಗ್ತಿದ್ದೀನಲ್ಲ, ನಾನು ಸರಿಯಾದ ದಾರಿನಲ್ಲೇ ಇದೀನಲ್ಲ, ಇದೇಂಗೆ ತಪ್ಪಾಗ ಸಾಧ್ಯ ಅಂತ ಮತ್ತೆ ನಾವು ಅದರಲ್ಲೇ ನಾವು ಯಾವ್ದನ್ನ ಪರಾಮರ್ಶೆ ಮಾಡ್ಕೊಳ್ದೆ, ನಮ್ಮನ್ನು ನಾವು ಪರಾಮರ್ಶೆ ಮಾಡ್ಕೊಳ್ದೆ, ಇಂಟ್ರೋಸ್ಪೆಕ್ಟ್ ಮಾಡ್ಕೊಳ್ದೆ ಮತ್ತೆ ನಾವು ಅದೇ ಮಾರ್ಗದಲ್ಲಿ ನಡೀತೀವಿ. ಆ ಮಾರ್ಗದಲ್ಲಿ ನಾವು ಸರಿ ಮಾಡ್ಕೊಳ್ಳೋದು ಹೇಗೆ, ತಪ್ಪು ಯಾವುದು, ಇದನ್ನ ನಾವು ಯೋಚನೆ ಮಾಡಿ ಬಿಡ್ತೀವಿ. ಮತ್ತೆ ಸರಿ ತಪ್ಪುಗಳಲ್ಲೇ ಸಿಕ್ಕಾಕೊಂಡು ಗೊಂದಲದಲ್ಲೇ ಇರ್ತೀವಿ, ಹೋಗೋದನ್ನೇ ಮರ್ತು ಬಿಡ್ತೀವಿ. ಒಲ್ಲೆ ನೆಂಬುದು ವೈರಾಗ್ಯ, ಒಲಿವೆ ನೆಂಬುದು ಕಾಯಗುಣ, ಆವ ಪದಾರ್ಥವಾದಡೇನು ತನ್ನಿದ್ದೆಡೆಗೆ ಬಂದುದ ಲಿಂಗಾರ್ಪಿತವ ಮಾಡಿ ಭೋಗಿಸುವುದೇ ಆಚಾರ, ಕೂಡಲ ಸಂಗಮ ದೇವರ ನೊಲಿಸ ಬಂದ ಪ್ರಸಾದ ಕಾಯವ ಕೆಡಿಸಲಾಗದು. ಬುದ್ಧ ಭಿಕ್ಷೆ ಕಳಿಸಿದ್ದು ಅದಕ್ಕೋಸ್ಕರನೇ, ಎಲ್ಲವನ್ನೂ ಹೇಗಿದೆಯೋ ಹಾಗೆ ನೋಡುವ ಪರಿ ನಮಗೆ ಬರಬೇಕು. ಅಪ್ಪದು ತಪ್ಪದು ಏನಾಗಬೇಕು ಅದೇ ಆಗತ್ತದಕ್ಕೆ ನಾವು ಒಗ್ಗಿಕೊಳ್ಳುವುದು ಹೇಗೆ, ಹೀಗೆ ಹಲವಾರು ವಿಷಯಗಳನ್ನು ಬುದ್ಧ ಕಲಿಸೋದಕ್ಕೆ ಭಿಕ್ಷೆ ಕಳಿಸಿದ್ದು. ಭಿಕ್ಷಾಟನೆ ಕೂಡ ಒಂದು ಮಾರ್ಗ, ತನ್ನನ್ನು ತಾನು ಕಂಡ್ಕೊಳ್ಳೋಕ್ಕೆ, ತಮ್ಮನ್ನು ತಾವು ಕೊಂದ್ಕೊಳ್ಳೋದಕ್ಕೆ ಅದೊಂದು ಮಾರ್ಗ. ಅಲ್ಲಿ ನಿಯಮಗಳಿರ್ತಿತ್ತು. ಒಂದು ಮನೆಯಲ್ಲಿ ಆಹಾರ ಸಿಕ್ಕರೆ ಮತ್ತೆ ಅದೇ ಮನೆಗೆ ಆಹಾರ ಕೇಳ್ಕೊಂಡು ಮಾರನೇ ದಿನ ಹೋಗೋ ಹಾಗಿಲ್ಲ. ಮತ್ತೆ 3 ಸಲ ಭವತಿ ಭಿಕ್ಷಾಂದೇಹಿ ಅಂತ ಕೇಳಿದ ಮೇಲೆ ಅದಾದ ಮೇಲೂ ಮನೆಯಿಂದ ಹೊರಗೆ ಬಂದಿಲ್ಲ ಅಂದ್ರೆ ನಾವು ಆ ಮನೆ ಮುಂದೆ ನಿಲ್ಲೋ ಹಾಗಿಲ್ಲ. ಮತ್ತೆ ಎಲ್ಲರೂ ಊಟ ಮಾಡಿದ ನಂತರ ನಾವು ಹೋಗಬೇಕು. ಒಂದು 12 ಗಂಟೆಗೆ, ಉದಾಹರಣೆಗೆ ಒಂದು 12 ಗಂಟೆ ಹೋಗಬೇಕು. ಸೊ 12 ಗಂಟೆ ಹೋಗಬೇಕು ಅಂದರೆ ಬೆಳಗ್ಗೆ ನೀವು ಎಷ್ಟು ಗಂಟೆಗೆ ಎದ್ದಿರ್ತಾನೆ, ಎಷ್ಟೊಂದು ಧ್ಯಾನ ಮತ್ತೊಂದು ಎಲ್ಲ ಮಾಡಿ 12 ಗಂಟೆ ಒಂದು ಊರಿಗೆ ಹೋಗಿ ಅಲ್ಲಿ ಹೋಗೋನು ಭಿಕ್ಷಾಟನೆ ಮಾಡಬೇಕು. ಅಲ್ಲಿ ಏನು ಬರುತ್ತೋ ಅದನ್ನು ತೊಗೊಂಡು ಬಂದು ಒಂದಷ್ಟು ಜನ ಜೊತೆಗೆ ಹಂಚಿಕೊಂಡು ತದನಂತರ ಅವ್ನು ತಿನ್ನಬೇಕು ಅಂದರೆ ಅವ್ನು ಎಷ್ಟು ತಾಳ್ಮೆ ಕಲಿತಾನೆ, ಎಷ್ಟು ಸಹನೆ ಕಲಿತಾನೆ. ಮತ್ತೆ ಒಂದು ಮನೆ ರುಚಿಯಾಗಿ ಸಿಕ್ತು ಮತ್ತೆ ನಾಳೆ ಅಲ್ಲಿ ಹೋಗ್ಬೇಕಂದ್ರೆ ಹೋಗೋ ಹಾಗೆ ನಿಯಮದ ಪ್ರಕಾರ. ಸೊ ನಾಲಿಗೆ ರುಚಿ ಬಿಡುತ್ತೆ, ಅಲ್ಲಿ ಹೋದಾಗ ಅವನು ಹಳಸಲು ಕೊಟ್ಟರು ತಿನ್ನಬೇಕು, ತನ್ನ ರುಚಿಗೆ ವಿರುದ್ಧವಾಗಿದ್ದು ಕೊಟ್ಟರು ತಿನ್ನಬೇಕು, ತನ್ನ ಆಹಾರ ಪದ್ಧತಿಗೆ ವಿರುದ್ಧವಾಗಿರೋ ಮನೆಗೆ ಹೋದರೂ ಅವ್ರು ಕೊಟ್ಟಿದ್ದನ್ನು ತಿನ್ನಬೇಕು. ಸೊ ತನ್ನ ಬಟ್ಟಲಿಗೆ ಏನು ಬರುತ್ತೋ ಅದನ್ನ ಹಾಗೆ ಸೇವಿಸಬೇಕು. ಸ್ವೀಕರಿಸುವುದಲ್ಲ, ತಿರಸ್ಕರಿಸುವುದಲ್ಲ, ಸೇವಿಸುವುದು. ನಾವು ಜೀವನವನ್ನ ತಿರಸ್ಕಾರ ಮತ್ತೆ ಒಪ್ಪಿಗೆ ಇದರಲ್ಲೇ ನೋಡ್ತಿರ್ತೀವಿ, ಸೇವನೆ ಅಂತ ನೋಡೋದೇ ಇಲ್ಲ. ಬಾಳದೆ ಬಿಡುದು ಮಂಕುತಿಮ್ಮ ಅಂದ ಹಾಗೆ ನಮಗೆ ಬೇಕು ಬೇಡ ಏನೇ ಇದ್ರೂ ಪ್ರಪಂಚ ಹೇಗಿದೆಯೋ ಹಾಗೆ ನಮಗೆಲ್ಲವನ್ನೂ ಕೊಡ್ತಾ ಹೋಗುತ್ತೆ. ನಾವು ತಿರಸ್ಕಾರ ಮತ್ತೆ ಸ್ವೀಕಾರದಲ್ಲೇ ನೋಡಿದಾಗ ನನಗೆ ಬೇಕಿರೋದು ಬಂದ ಮಾತ್ರ ಸ್ವೀಕರಿಸ್ತೀನಿ, ಮಿಕ್ಕ ತಿರಸ್ಕರಿಸ್ತೀನಿ ಅಂದ್ರೂ ಅದು ನಮ್ಮ ಜೀವನಕ್ಕೆ ಬಂದೇ ಬರುತ್ತೆ. ನಮ್ಮ ಪರಿಣಾಮ ಬೀರೋದು ಬೇರೆ ಬೀಳುತ್ತೆ, ಪ್ರಭಾವ ಬೀರೋದು ಬೇರೆ ಬೀಳುತ್ತೆ. ನಮಗೆ ದುಃಖ ಮತ್ತು ಸುಖವನ್ನ ಕೊಡ್ತಾನೆ ಇರುತ್ತೆ. ನಾನು ಸ್ವೀಕಾರ ಮಾಡಲ್ಲ ಅಂದ ತಕ್ಷಣ ದುಃಖ ನನ್ನ ಹತ್ರಕ್ಕೆ ಬರಲ್ಲ ಅಂತ ಇಲ್ಲ, ಕಷ್ಟ ನನ್ನ ಹತ್ರಕ್ಕೆ ಬರಲ್ಲ ಅಂತಿಲ್ಲ. ನಾನು ಸ್ವೀಕರಿಸ್ತೀನಿ ಅಂದ ತಕ್ಷಣ ಪ್ರತಿ ಬಾರಿ ನನ್ನ ಕಡೆಗೆ ಸುಖವೇ ಬರುತ್ತೆ, ನನಗೆ ಯಾವ ಲಾಭವೇ ಬರುತ್ತೆ ಅಂತಿಲ್ಲ. ಹಾಗೆ ಸ್ವೀಕಾರ ತಿರಸ್ಕಾರ ಎನ್ನುವುದೇ ರೈಟ್ ಆರ್ ರಾಂಗ್ ಅಲ್ಲಿ ನಾವು ಸಿಕ್ಕಾಕೊಳ್ತಾ ಹೋಗ್ತೀವಿ. ಇದು ಸ್ವೀಕಾರವೂ ಇಲ್ಲ, ತಿರಸ್ಕಾರವೂ ಇಲ್ಲ, ಸೇವನೆ. ಜೀವನವನ್ನು ಹೇಗಿದೆಯೋ ಹಾಗೆ ಅನುಭವಿಸುವುದು ಸೇವನೆ. ಅದು ನಮಗೆ ಅಭ್ಯಾಸ ಆಗಬೇಕು ಅಂದ್ರೆ ಬುದ್ಧ ಹೇಳಿದ ಹಾಗೆ ನಾವು ಭಿಕ್ಷಾಟನೆ ಹೋಗಬೇಕು. ಏನೇನು ಸಿಗುತ್ತೋ ಅದೆಲ್ಲವನ್ನು ನಾವು ಸೇವಿಸಬೇಕು. ತಿರಸ್ಕಾರವೂ ಇಲ್ಲ, ಸ್ವೀಕಾರವೂ ಇಲ್ಲ, ಸೇವನೆ. ಹಾಗಾಗಿ ಬುದ್ಧ ಕೊಟ್ಟಾಗ ಬುದ್ಧನ ಕೈಯಲ್ಲಿ ಅವನಿಂದ ದೀಕ್ಷೆಯನ್ನ ಪಡೆದು ಅವನಿಂದ ಭಿಕ್ಷಾ ಪಾತ್ರೆಯನ್ನ ಪಡ್ಕೊಂಡು ಅವನು ಹೇಳಿದ ಹಾಗೆ ಭಿಕ್ಷೆ ಬೇಡದಾಗ ಅದು ಮಾರ್ಗವಾಗತ್ತೆ, ಧ್ಯಾನವಾಗತ್ತೆ, ಯೋಗವಾಗತ್ತೆ. ನನ್ನ ಅಹಂಕಾರವನ್ನ, ಮಮಕಾರವನ್ನ, ನನ್ನ ಕಾಮನೆಗಳನ್ನ ಕೊಲ್ಲೋದಕ್ಕೆ ಸುಲಭ ಆಗತ್ತೆ. ಇಲ್ಲ ಅಂತಂದ್ರೆ ಸುಮ್ಮನೆ ತಲೆ ಬೋಳಿಸ್ಕೊಂಡು ಸನ್ಯಾಸಿ ಹತ್ರ ಸುಮ್ಮನೆ ಹೋಗಿ ಭಿಕ್ಷೆ ಬೇಡ್ಕೊಂಡ್ಬಂದು ತಿಂದ್ರೆ ಅವನು ಭಿಕ್ಷುಕನೇ ಆಗ್ತಾನೆ ಹೊರತು ಅವನು ಭಿಕ್ಕುವಾಗೋದಿಲ್ಲ, ಅವನು ಶಿಷ್ಯನಾಗೋದಿಲ್ಲ,
ಅವನು ಜಿಜ್ಞಾಸು ಆಗೋದಿಲ್ಲ, ಮುಮುಕ್ಷು ಆಗೋದಿಲ್ಲ. ಅವನು ಹೆಚ್ಚು ನಾನು ಭಿಕ್ಷುಕನಾಗ್ತಾನೆ, ಬೇಡುವವನಾಗುತ್ತಾನೆ ಹೊರತು ಇನ್ನೇನು ಆಗೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅದನ್ನೇ ಇಲ್ಲಿ ನಮಗೆ ಬಸವಣ್ಣವರು ಇಷ್ಟು ಚೆನ್ನಾಗಿ ನಮಗೆ ಹೇಳ್ತಾ ಇದ್ದಾರೆ. ಏನು ಬರುತ್ತೋ ಹಾಗೆ ಅದನ್ನು ಕೂಡ ಲಿಂಗಕ್ಕೆ ಅರ್ಪಿಸಿ. ನನಗೆ ಏನು ಬರ್ತದನ್ನ ಭಗವಂತ ಇದು ನಿನಗೇನಪ್ಪ ಅರ್ಪಣೆ, ನನಗಲ್ಲ ಅಂತ ಅವನಿಗೆ ಅರ್ಪಿಸಿ ಅದನ್ನು ಸೇವಿಸಬೇಕು. ಆಗ ನಮಗದು ಪ್ರಸಾದ. ಬರೀ ದೇವ್ರ ಮುಂದೆ ಹೀಗೆ ಇಟ್ಬಿಟ್ಟು ಒಂದು ತೊಟ್ಟು ಹಿಂಗೆ ಮುರಿದ್ಬಿಟ್ಟು ಬಾಳೆಹಣ್ಣು ನೈವೇದ್ಯ ಅನ್ಕೊಳ್ಳೋದಲ್ಲ. ಒಳಗಡೆ ಭಗವಂತನೇ ತಿಂದಿದ್ದಾನೆ, ಇದೆಲ್ಲವೂ ಅವನದ್ದೇ ಆಗಿದೆ. ಅವನದ್ರಲ್ಲಿ ನಾನು ಸ್ವಲ್ಪ ತಂದಿದ್ದೀನಿ. ಈ ಪ್ರಪಂಚದ ಎಲ್ಲ ಬಾಳೆಹಣ್ಣು, ಇಡೀ ಕದಳಿ ವನವೇ ಅವನದು. ನಾವೊಂದು ಚಿಕ್ಕ ಬಾಳೆಹಣ್ಣು ತಂದು ಅವ್ನ ಮುಂದೆ ಇಟ್ಬಿಟ್ಟು ನಾನು ತಂದಿಟ್ರಿಂದ ಎಷ್ಟು ವಿಪರ್ಯಾಸ ನೋಡಿ ಅದು. ಸೊ ನಾನು ಭಗವಂತನಲ್ಲಿ ಎಷ್ಟು ಪ್ರೀತಿ ಅವ್ನಿಗೆ ಏನಾದ್ರು ಕೊಡ್ಬೇಕನ್ಸುತ್ತಲ್ಲ, ಆ ಕೊಡುತ್ತೇನೆ ಅವನು, ಇದೆಲ್ಲವೂ ಅವನದೇನು ಭಾವನ ತೋರಿಸ್ಲಿಕ್ಕೆ ಅದೊಂದು ಬಾಳೆಹಣ್ಣು. ಅವನು ಸ್ವೀಕರಿಸಿದ ಭಾವಕ್ಕೆ ತೊಟ್ಟು ಮುರಿದು ಅವನು ಸ್ವೀಕರಿಸಿದ್ದನ್ನು ಸ್ವೀಕರಿಸ್ತಿದ್ದೀನಿ ಎನ್ನುವ ಭಾವದಲ್ಲಿ ತಿನ್ನುವಂಥದ್ದು ಒಂದು ಬಗೆ. ನಾವು ಇಲ್ಲಿ ಭಗವಂತನ ಎಂಜಲ್ ನಾವು ತಿಂತೀವಿ, ಅಲ್ಲಿ ಶಬರಿ ತನ್ನ ಎಂಜಲ್ನೇ ರಾಮನಿಗೆ ತಿನ್ನಿಸ್ತಾಳೆ. ಸೊ ವಾಟ್ ಈಸ್ ರೈಟ್ ವೇ, ವಾಟ್ ಈಸ್ ರಾಂಗ್ ವೇ ನಾವು ನೋಡುವ ರೀತಿಯಲ್ಲಿ ಇರುತ್ತಷ್ಟೇ. ಅಲ್ಲಿ ಅವನು ರುಚಿ ನೋಡಿ ಕೊಡ್ತಾಳೆ ಶಬರಿ, ನಾವಿಲ್ಲಿ ಭಗವಂತನ ಕೊಟ್ಟು ನೀನು ನೋಡಪ್ಪ ರುಚಿ ಅಂತ ಹೇಳಿ ನಾವು ಅದನ್ನು ತಿಂತೀವಿ. ಎರಡು ಕೊನೆಗೆ ಬೇರೆ ಬೇರೆ ರೀತಿ ಆದರೂ ಕೊನೆಗೆ ಭಾವ ಒಂದೇ ಆಗಿತ್ತು, ಅಲ್ಲಿ ಭಕ್ತಿ ಒಂದೇ ಆಗಿತ್ತು, ಸಮರ್ಪಣೆ ಒಂದೇ ಆಗಿತ್ತು. ನಾನು ನೀನು ಮಧ್ಯೆ ಇಂಜಲಿಲ್ಲ, ನನ್ನ ನಿನ್ನ ಮಧ್ಯೆ ತೊಡಕುಗಳಿಲ್ಲ, ನನ್ನ ನಿನ್ನ ಮಧ್ಯೆ ಮೇಲು ಕೀಳುಗಳಿಲ್ಲ. ನಾವಿಬ್ಬರೂ ಒಂದೇ ಹಂತದಲ್ಲಿದ್ದೇವೆ, ಒಂದೇ ಪಥದಲ್ಲಿದ್ದೇವೆ. ಭಗವಂತ ನೀನು ನನಗಾಗೇ ಇದ್ದೀಯ, ನಾನು ನಿನಗಾಗೇ ಇದ್ದೇನೆ ಎನ್ನುವ ಸಮಾನ ಭಾವ ಶಬರಿ ಮತ್ತು ರಾಮನಲ್ಲೂ ಇದೆ, ನಾವು ಕೊಡುವ ನೈವೇದ್ಯದಲ್ಲಿದೆ. ಆ ಭಾವ ನಾವು ಕಂಡುಕೊಳ್ಬೇಕಷ್ಟೇ. ಅದು ಬರಬೇಕಂದ್ರೆ ಅಪ್ಪದು ತಪ್ಪದು ಏನಿದೆ ಅದೆಲ್ಲವೂ ಹಾಗೆ ಬರುತ್ತೆ. ಅದನ್ನು ಏನು ಬರುತ್ತೋ ಅದನ್ನು ನಾವು ಭಗವಂತನಿಗೆ ಅರ್ಪಿಸಿ, ಲಿಂಗಕ್ಕೆ ಅರ್ಪಿಸಿ ಸೇವಿಸಿಕೊಂಡಾಗ ಅದೇ ನಿಜವಾದ ಭಿಕ್ಷೆ ಆಗತ್ತೆ, ಅದೇ ನಿಜವಾದ ಪ್ರಸಾದವಾಗತ್ತೆ. ಜೀವನದ ಪರಿಪೂರ್ಣ ದರ್ಶನವದೊಂದಿಹುದು, ಭೂವ್ಯೋಮ ವಿಸ್ತರದ ಮಿತಿಯ ಮೀರ್ದುದದು. ದೇವ ನರ ಪಶು ಸಸಿಗಳೆಲ್ಲ ಕುಣಿಯುವರಲ್ಲಿ ಭಾವಿಸ ಚಿತ್ರವನ್ನು ಮಂಕುತಿಮ್ಮ. ನಾವು ನಮ್ಮ ಪ್ರಕಾರ ಏನು ಅನ್ಕೊಂಡಿರ್ತೀವೋ ಅದೇ ಸರಿ ಅನ್ಕೊಂಡಿರ್ತೀವಿ. ಆದರೆ ಜೀವನದ ಪರಿಪೂರ್ಣತೆ ನಾವು ಆಕಾಶದಿಂದ ಮೇಲೆ ನೋಡಿದಾಗ ಎಲ್ಲವೂ ಹೇಗೆ ಕಾಣುತ್ತೋ ಅದಕ್ಕಿಂತ ಮಿಗಿಲಾದದ್ದಾಗಿದೆ, ಅದಕ್ಕಿಂತ ಸಂಕುಚಿತವಾಗಿಲ್ಲ. ನಾವು ಆ ಹಂತಕ್ಕೆ ಹೋಗಿ ನೋಡಿದಾಗ ಜೀವನದ ಪರಿಪೂರ್ಣತೆ ಕಾಣುತ್ತೆ. ಆಗ ಈಸಿ ವೇ, ರೈಟ್ ವೇ, ರಾಂಗ್ ವೇ ಅನ್ನೋದಿರಲ್ಲ, ಗೋಯಿಂಗ್ ಅನ್ನೋದಿರಲ್ಲ. ಸಮಷ್ಟಿಯಲ್ಲಿ ಬದುಕನ್ನು ನೋಡಿದಾಗ, ಜೀವನದ ಪರಿಪೂರ್ಣತೆಯಲ್ಲಿ ನೋಡಿದಾಗ ಯಾವುದು ರೈಟ್ ವೇ ಅಂತ ಗೊತ್ತಾಗತ್ತೆ, ಯಾವುದು ಈಸಿ ವೇ ಅಂತ ಗೊತ್ತಾಗತ್ತೆ. ಮತ್ತು ನಾವು ಆ ಈಸಿ ವೇನಲ್ಲಿ ಹೋಗುವಾಗ ಅದು ಈಸಿ ವೇನೋ ಅಲ್ವೋ ಅನ್ನೋದು ಮರ್ತು ಹೋಗುತ್ತೆ, ಅದು ರೈಟ್ ವೇನೋ ಅಲ್ವೋ ಅನ್ನೋದು ಮರ್ತು ಹೋಗುತ್ತೆ. ಬರೀ ಗೋಯಿಂಗ್ ಅಷ್ಟೇ ಉಳ್ಕೊಳ್ಳುತ್ತೆ, ನಮ್ಮ ಪಥವಷ್ಟೇ ಉಳಿಯುತ್ತೆ, ನಮ್ಮ ಪ್ರಯಾಣವಷ್ಟೇ ಉಳಿಯುತ್ತೆ. ಅಲ್ಲಿ ಜಸ್ಟ್ ಎಂಬಾರ್ಕಿಂಗ್ ಅಷ್ಟೇ, ಅಲ್ಲಿ ನಾವು ನಡೀತಾ ಹೋಗೋದು, ಸಾಗುವುದಷ್ಟೇ ಮುಖ್ಯವಾಗುತ್ತೆ. ಅಲ್ಲಿ ಎಲ್ಲಿಗೆ ತಲುಪ್ತೀವಿ ಅನ್ನೋದು ಮರ್ತು ಹೋಗ್ಬಿಡುತ್ತೆ, ಬರೀ ಸಾಕ್ತಿರ್ತೀವಿ. ಆಗ ಕಬೀರ್ ದಾಸರು ಹೇಳಿದಾಗೆ, ನಾನು ಅಲ್ಲಿ ಗೆದ್ದರೂ ನನಗೆ ಚಿಂತೆ ಇಲ್ಲ, ಸೊ ಅಥವಾ ಗುರುವಿನ ಸೇವೆಯಲ್ಲಿರ್ತೀನಿ ಅಂತ ಇರ್ಬೋದು. ಅವಾಗ ರೈಟ್ ವೇ, ರಾಂಗ್ ವೇ, ಈಸಿನ ಅಲ್ವಾ, ಗೋಯಿಂಗ್ ಅನ್ನೋದು ಕೂಡ ನಮಗೆ ಮರ್ತು ಹೋಗುತ್ತೆ. ಕ್ಷಮೆ ದೋಷಿಗಳಲ್ಲಿ ಕೆಚ್ಚದೆ ವಿಧಿಯ ಬಿರುಬಿನಲ್ಲಿ, ಸಮತೆ ನಿರ್ಮತ್ಸರತೆ ಸೋಲ್ ಗೆಲುವುಗಳಲ್ಲಿ. ಶಮವ ನೀಂ ಗಳಿಸಲಿ 4 ತಪಗಳೇ ಸಾಕು, ಭ್ರಮೆಯೊಮ್ಮಿಕ್ಕೆಲ್ಲ ತಪ ಮಂಕುತಿಮ್ಮ. ಏನೋ ದೊಡ್ಡ ದೊಡ್ಡ ತಪಸ್ ಮಾಡೋದು ಬೇಕಿಲ್ವಂತೆ. ಒಂಟಿ ಕಾಲಲ್ಲಿ ನಿಲ್ತೀನಿ, ಹಿಂಗೆ ಅನ್ಕೊಂಡು ನಿಲ್ತೀನಿ, ಹಿಂಗೆ ಕಣ್ಣು ಮುಚ್ಕೊಂಡು ಹಿಂಗೆ ಕೂತ್ಕೊಂಡ್ಬಿಡ್ತೀನಿ, ದಿನಗಟ್ಟಲೆ ಕೂತ್ಕೊಳ್ಳೋದು ತಪಸ್ ಬೇಡವಂತೆ. ಈ 4 ತಪಸ್ಸು ಸಾಕಂತೆ. ಯಾವ 4 ತಪಸ್ಸು ಅಂದರೆ ಇಲ್ಲಿ ಕ್ಷಮೆ ಹೇಳ್ತಾರೆ. ದೋಷಿಗಳಲ್ಲಿ ಯಾರು ತಪ್ಪು ಮಾಡಿರ್ತೋ ಅವ್ರಲ್ಲಿ ಕ್ಷಮೆ ಇರಬೇಕಂತೆ. ಕ್ಷಮೆ ದೋಷಿಗಳಲ್ಲಿ ಹೇಗೆ ಯೇಸು ಕ್ರಿಸ್ತನ ಶಿಲುಬೆಗೆ ಏರಿಸ್ತಿರ್ಬೇಕಾದ್ರೆ ಅವ್ನು ಹೇಳ್ತಾನೆ ದೇವರಿಗೆ, ಅಪ್ಪ ನಿನ್ನ ಮಕ್ಕಳಿಗೆ ಗೊತ್ತಿಲ್ಲ, ಏನು ಮಾಡ್ತಾನೆ ಗೊತ್ತಿಲ್ಲ, ಗೊತ್ತಿಲ್ಲದೆ ತಪ್ಪು ಮಾಡ್ತಿದ್ರೆ ಅವನ್ನ ಕ್ಷಮಿಸು ಅಂತ ಯೇಸು ಕ್ರಿಸ್ತ ಕೇಳ್ತಾನೆ. ಆ ರೀತಿಯ ಕ್ಷಮೆ ನಮ್ಮಲ್ಲಿ ಮೂಡಬೇಕು. ಕ್ಷಮೆ ಇರಲಿ ದೋಷಿಗಳಲ್ಲಿ ಅಂತ ಗುಂಡಪ್ಪ ಹೇಳ್ತಾರೆ, ಅಂತಹ ಕ್ಷಮೆ ಬೇಕು. ಕ್ಷಮೆ ದೋಷಿಗಳಲ್ಲಿ ಕೆಚ್ಚದೆ ವಿಧಿಯ ಬಿರುಸಿನಲ್ಲಿ. ನನ್ನ ಜೀವನದಲ್ಲಿ ವಿಧಿ ಎಂತೆಂಥ ಕಷ್ಟಗಳ ಕೊಟ್ಟ ಕೆಚ್ಚದೆ ಇರಬೇಕು, ಅದನ್ನು ಎದುರಿಸ್ತೀನಿ ಅನ್ನೋ ಧೈರ್ಯ ಇರಬೇಕು. ನಾನು ವಿಧಿಗೆ ಬೈಬಾರ್ದು, ಅವರಿಂದ ಹಿಂಗಾಯ್ತು, ಇವರಿಂದ ಹಂಗಾಯ್ತು, ಅವ್ರು ಹಂಗೆ ಮಾಡಿಬಿಟ್ರು, ಇವ್ರು ಹಿಂಗೆ ಮಾಡಿಬಿಟ್ರು, ನನಗೆ ಯಾಕಪ್ಪ ಇಷ್ಟು ಕಷ್ಟ, ಒಳ್ಳೋರಿಗೆ ಎಷ್ಟು ಕಷ್ಟ ಕೊಡ್ತಾನಲ್ಲ, ಅವರೆಲ್ಲ ಆರಾಮಾಗಿದ್ದಾರೆ, ಕೆಟ್ಟವರೆಲ್ಲ ನಿಂದಾಗಿದ್ದಾರೆ, ನಾನಿಷ್ಟು ಕಷ್ಟಪಡ್ತೀನಿ ಕೊರಗೋದ್ರ ಬದಲು ಕೆಚ್ಚದೆ ಇರಬೇಕು. ವಿಧಿ ಎಷ್ಟೇ ಕಷ್ಟಗಳನ್ನು ಕೊಟ್ಟರು ಕೆಚ್ಚದೆಗಿಂದ ನಗನಗತಾ ಸಿದ್ಧನಿರು ಎಲ್ಲಕ್ಕೂ ಮಂಕುತಿಮ್ಮ ಅಂದ ಹಾಗೆ ನಾನು ಎಲ್ಲಕ್ಕೂ ಸಿದ್ಧವಾಗಿ ನಾನು ನಡೀತಾ ಹೋಗಬೇಕು. ಒಂದು ಕ್ಷಮೆ ಇರಬೇಕು, ಕೆಚ್ಚದೆ ಇರಬೇಕು. ಸಮತೆ ನಿರ್ಮತ್ಸರತೆ ಸೋಲ್ ಗೆಲುವುಗಳಲ್ಲಿ. ನನಗೆ ಸೋಲು ಮತ್ತು ನಲುವುಗಳಲ್ಲಿ ನಿರ್ಮಮತೆ ಇರಬೇಕು. ಅದಕ್ಕೆ ಯಾವುದು ಕಂಡ್ಕೋಬಾರ್ದು. ಅಯ್ಯೋ ನಾ ಸೋತೋದೆ ಅನ್ನೋದು ಇರಬಾರ್ದು, ಆಹಾ ನಾನು ಗೆದ್ದೆ ಅನ್ನೋದು ಇರಬಾರ್ದು. ಎರಡನ್ನು ಸಮನಾಗಿ ತಗೋಬೇಕು. ಇವತ್ತು ನಾ ಗೆದ್ದಿದ್ದೀನಿ, ನಾಳೆ ಸೋಲ್ಬಹುದು. ನಾನು ಗೆಲುವನ್ನು ಕಾಪಾಡ್ಕೊಳ್ತಾ ಹೋಗೋದು ಹೇಗೆ, ಆ ಗೆಲುವಲ್ಲಿ ನನ್ನ ಜವಾಬ್ದಾರಿ ಎಷ್ಟಿದೆ, ನಾನು ಯಾಕೆ ಗೆದ್ದೆ, ಯಾರಿಂದ ಗೆದ್ದೆ,
ಯಾರ್ಯಾರನ್ನ ಚಿರಋಣಿಯಾಗಿರಬೇಕು, ಈ ಗೆಲುವನ್ನು ಬಳಸ್ಕೊಳ್ಳೋದು ಹೇಗೆ, ಇದರ ಕಡೆ ಚಿಂತೆ ಕೊಡೋದು ಬಿಟ್ಟು ನಾನು ಗೆದ್ದೆ ಅಂತ ಅಹಂಕಾರ ಪಟ್ಟರೆ ಅದು ಸೋಲಾಗತ್ತೆ. ನಾನು ಸೋತಾಗ ಅವನಿಂದ ಸೋತೆ ಇವನಿಂದ ಸೋತೆ ಅನ್ಕೊಳ್ಳೋದಕ್ಕಿಂತ ಸೋತಿದ್ದೀನಿ, ಇದಕ್ಕೆ ನನ್ನಲ್ಲಿ ಎಷ್ಟು ಪಾಲಿದೆ, ನಾನು ಇದಕ್ಕೆ ಎಷ್ಟು ಕಾರಣ, ನನ್ನ ನಾನು ತಿದ್ಕೊಳ್ಳೋದು ಹೇಗೆ ಅಂತ ನೋಡಿದಾಗ ಅವನು ಖಂಡಿತ ಸೋಲಿನಿಂದ ಮತ್ತೊಂದು ಗೆಲುವಿನ ಕಡೆಗೆ ಅವನು ಹೋಗ್ತಾನೆ. ಇಲ್ಲ ಗೆಲುವಿನಿಂದ ಸೋಲಿನ ಕಡೆ ಹೋಗ್ತಿರ್ತೀವಿ. ಸೋಲು ನಮಗೆ ಭಯ ಕೊಡುತ್ತೆ, ಗೆಲುವು ನಮಗೆ ಒಂಥರ ಆತಂಕವನ್ನು ಕೊಡುತ್ತೆ. ನಾನು ಗೆಲ್ಲಬೇಕು ಅಂತಿರುತ್ತೆ. ಗೆದ್ದಾಗ ನನಗೆ ಅಹಂಕಾರ ಬರುತ್ತೆ, ಸೋತೋಗ್ಬಿಡ್ತೀನಿ ಭಯ ಇರುತ್ತೆ, ಅಂಜಿಕೆ ಇರುತ್ತೆ, ಆಗ ಸೋತ ನನಗೆ ಖಿನ್ನತೆ ಉಂಟಾಗತ್ತೆ. ಹೀಗಾಗಿ ಆ ಸೋಲು ಮತ್ತು ಗೆಲುವಿಗೆ ನಿರ್ಮಮತೆ ಇಟ್ಕೊಂಡು ಆ ಸೋಲು ಬಂದಾಗ ನಾನು ಕುಗ್ಗದೇನೆ ಸರಿ ಆಯ್ತು ಈಗ ಸೋತಿದ್ದೀನಿ ಇನ್ನೊಂದ್ಸಲಿ ಗೆದ್ರಾಯ್ತು, ನಾ ಗೆದ್ದಾಗ ಸರಿ ಆಯ್ತು ಗೆದ್ದಿದ್ದೀನಿ, ಸೋಲೋ ಸಂಭವಗಳು ಇರುತ್ತೆ, ನಾನು ಮತ್ತೆ ಸಮಾಧಾನ ಗೆದ್ಕೊಂಡಿರೋದು ಹೇಗೆ, ಇದರಲ್ಲಿ ನಾನು ಪರಿಪಕ್ವವಾಗಿ ಸಮಾನವಾಗಿ ಮನಸ್ಸಿನ ಇಟ್ಕೊಳ್ಳೋದು ಹೇಗೆ ಅಂತ ಗಮನಿಸ್ಕೊಂಡಾಗ ನಾನು ಗೆಲುವಿಂದ ಮುಂದಕ್ಕೆ ಯೋಚನೆ ಮಾಡ್ತೀನಿ, ಗೆಲುವಿಗೆ ಅಂಟ್ಕೊಳ್ಳೋಕೆ ಹೋಗಲ್ಲ. ಶಮವ ನೀನ್ ಗಳಿಸಲಿ 4 ತಪಗಳೇ ಸಾಕು, ಭ್ರಮೆಯೊಮ್ಮಿಕ್ಕೆಲ್ಲ ತಪ ಮಂಕುತಿಮ್ಮ. ಇಂಥ ಒಂದು ಕ್ಷಮತೆ ಬರಬೇಕು ಅಂದರೆ ಒಂದು ನಮ್ಮಲ್ಲಿ ತಾಳ್ಮೆ, ಸಹನೆ, ಶಾಂತಿ, ನೆಮ್ಮದಿಗಳು ಮೂಡಬೇಕಂದ್ರೆ ಈ 4 ತಪಗಳು ಸಾಕಂತೆ. ಈ 4 ತಪಗಳಲ್ಲಿ ನೋಡಿ ಕ್ಷಮೆ, ಮುಖ್ಯವಾಗಿ ಕ್ಷಮೆ ಇಲ್ಲಿ ದೋಷಿಗಳಲ್ಲಿ. ಯಾಕೆಂದರೆ ಅವನು ತಪ್ಪು ಮಾಡಿದ್ದಾನೆ ಅನ್ನುವ ಭಾವ ನಮಗೆ ಬಂದಾಗ ನನಗಿದು ತಪ್ಪು, ಅದು ಸರಿ, ನಾನು ಸರಿ ನೀನು ತಪ್ಪು, ಇಲ್ಲಿ ಮತ್ತೆ ರೈಟ್ ವೇ ರಾಂಗ್ ವೇ ಬರುತ್ತೆ. ಆವಾಗ ಈಸಿ ವೇ ನಾವು ಮರ್ತ್ಬಿಡ್ತೀವಿ, ಗೋಯಿಂಗ್ ಮರ್ತ್ಬಿಡ್ತೀವಿ. ಯಾವಾಗ ನಾವು ಕ್ಷಮಿಸ್ತೀವಿ ಆಗ ರೈಟ್ ವೇ ರಾಂಗ್ ವೇನ ಬಿಡ್ತೀವಿ, ಈಸಿ ಗೋಯಿಂಗ್ ನೋಡ್ತೀವಿ. ಗೋಯಿಂಗ್ ಮುಖ್ಯ ಅನ್ನೋದಂತ ನಾವು ಗೋಯಿಂಗ್ ಕಡೆ ಗಮನ ಕೊಡ್ತೀವಿ. ಆವಾಗ ನಾವಲ್ಲಿ ರೈಟ್ ಆ್ಯಂಡ್ ರಾಂಗ್ ಬಿಡ್ತೀವಿ, ಈಸಿ ಗೋಯಿಂಗ್ ಆಗುತ್ತೆ. ಆ ಈಸಿ ಗೋಯಿಂಗಲ್ಲಿ ನಾವು ಯಾವಾಗ ಹೋಗ್ತೀವಿ ಅಲ್ಲಿ ಎಲ್ಲಿ ಹೋಗ್ತೀವಿ ಅದು ರೈಟ್ ವೇ ಆಗಿರುತ್ತೆ. ಹಾಗೆ ಆಗ ಗೋಯಿಂಗ್ ಕೂಡ ಮರಿತೀವಿ, ಈಸಿ ಕೂಡ ಮರಿತೀವಿ, ರೈಟ್ ಅನ್ನೋದು ಮರಿತೀವಿ. ಹಾಗೆ ಕ್ಷಮೆ ತುಂಬ ಮುಖ್ಯ. ಎಲ್ಲಿ ದೋಷಿಗಳಲ್ಲಿ ನನ್ನಲ್ಲೂ ತಪ್ಪಿದೆ, ಪ್ರಪಂಚದಲ್ಲೂ ತಪ್ಪಿದೆ, ಪ್ರಪಂಚ ಇದರಲ್ಲೂ ತಪ್ಪಿದೆ. ಆ ತಪ್ಪುಗಳನ್ನು ಕ್ಷಮಿಸ್ತಾ ಅದನ್ನು ತಿದ್ದುಕೊಳ್ತಾ ಹೋದರೆ ಅದಕ್ಕಿಂತ ದೊಡ್ಡ ತಪಸ್ಸು ಇನ್ನೊಂದಿಲ್ಲ ಅಂತ ನಮಗೆ ಗುಂಡಪ್ಪ ಹೇಳ್ತಾರೆ. ಬಿಟ್ಟನೆಲ್ಲವನೆಂಬ ಹೃದಯ ಶೋಷಣೆ ಬೇಡ, ಕಟ್ಟಿಕೊಳ್ಳುವ ಶಿರಃ ಪೀಡೆಯುಂ ಬೇಡ, ತೊಟ್ಟು ನಿರಹಂಕೃತಿಯ ಕವಚವನ್ನು ನೀಂಪೋರು, ಮುಟ್ಟಿದಿಳೆಯಸಿ ನಿನ್ನ ಮಂಕುತಿಮ್ಮ. ಅಧ್ಯಾತ್ಮ ಅಂತ ಬಂದಾಗ ನಾನು ಎಲ್ಲವನ್ನೂ ಬಿಟ್ಬಿಡ್ತೀನಿ ಅನ್ನೋ ಹೃದಯ ಶೋಷಣೆ ಬೇಡವಂತೆ. ಹಾಗೆಯೇ ಇಲ್ಲ ನಾನು ಸಂಸಾರದಲ್ಲಿದ್ದೆ ಅದನ್ನು ಕಂಡ್ಕೋತೀನಿ ಅಂತ ಎಲ್ಲಾನು ಅನುಭವಿಸ್ತೀನಿ ಅಂತ ಹೇಳ್ಕೊಳ್ಳೋಕ್ಕೂ ಹೋಗ್ಬಾರ್ದಂತೆ. ಬಿಟ್ಟನೆಲ್ಲವನೆಂಬ ಹೃದಯ ಶೋಷಣೆ ಬೇಡ, ಕಟ್ಟಿಕೊಳ್ಳುವ ಶಿರಃ ಪೀಡೆಯುಂ ಬೇಡ. ಎಲ್ಲಾನು ಮೈಮೇಲೆ ಹಾಕೊಂಡು ಓಡಾಡ್ತೀನಿ ಅನ್ನೋ ತಲೆ ಬಿಸಿನೂ ಕೂಡ ಬೇಡವಂತೆ ಅವನಿಗೆ. ಅಷ್ಟು ತಲೆ ಬಿಸಿನೂ ಮಾಡ್ಕೋಬೇಡ, ಎಲ್ಲಾನು ಬಿಟ್ಬಿಟ್ಟು ಅಯ್ಯೋ ಬಿಟ್ಬಿಟ್ಟು ಕೊರಕೊಂಡು ಹೃದಯನ ನೀನು ಶೋಷಣೆ ಮಾಡೋಕ್ಕೆ ಹೋಗ್ಬೇಡ, ಅದಕ್ಕೆ ನೋಯಿಸ್ಬೇಡ. ಹಾಗಂತ ಎಲ್ಲರೂ ಮೈಮೇಲೆ ಹಾಕೊಂಡು ತಲೆನೂ ಕೆಡಿಸ್ಕೋಬೇಡ. ನೀನಲ್ಲಿ ನಿರಹಂಕೃತಿಯನ್ನು ಯಾವುದನ್ನು ಎಷ್ಟು ನಾನು ಇಟ್ಕೊಳ್ಬೇಕು, ಯಾವುದನ್ನು ಎಷ್ಟು ನಾನು ಬಿಡಬೇಕು ಅಂತ ಪದೇ ಅದನ್ನು ನಾವು ಗಮನಿಸ್ತಾ ಹೋದಾಗ, ಎಚ್ಚರದಿಂದ ನೋಡ್ತಾ ಹೋದಾಗ ನಾನು ಎಷ್ಟನ್ನು ಅದು ಹಿಡ್ಕೊಳ್ಳೋ ತಲೆ ಬಿಸಿಗೆ ಹೋಗಲ್ಲ, ಬಿಡೋ ಅಂತ ತಲೆ ಬಿಸಿಗೂ ಹೋಗಲ್ಲ. ಅಲ್ಲಿ ರೈಟ್ ವೇ ರಾಂಗ್ ವೇ ಈಸಿ ವೇ ಅನ್ನೋದಿರೋದಿಲ್ಲ, ಬರೀ ಗೋಯಿಂಗ್ ಅಷ್ಟೇ ಆಗಿರುತ್ತೆ. ಆಗ ನಾವು ಪಥದಲ್ಲಿ ನಡೀತಾ ಹೋಗ್ತೀವಿ. ಹೇಗೆ ಲಾವೋಸು ಹೇಳ್ತಾನೆ ಅದೊಂದು ಪಥ, ಅಲ್ಲಿ ನಡೆಯಬೇಕು ಅಂತಾನೆ. ಆ ಗೋಯಿಂಗ್ ಈಸಿ ಆಗಬೇಕು ಅಂದರೆ, ಅದು ರೈಟ್ ಆಗಬೇಕು ಅಂದರೆ ರೈಟ್ ಆ್ಯಂಡ್ ರಾಂಗ್ನ ಬಿಡಬೇಕು, ಅದು ಈಸಿನ ಅಲ್ವಾನ ಬಿಡಬೇಕು, ಗೋಯಿಂಗ್ ಕೂಡ ಮರೆತು ಸುಮ್ಮನೆ ಹೋಗ್ತಿರ್ಬೇಕು. ಗುರಿ ಇಡದ ಮೊದಲು ಕೊನೆ ಇರದ ದರಬಾರಿನಲ್ಲಿ ಸರಿ ಏನು ತಪ್ಪೇನೋ ಮಂಕುತಿಮ್ಮ. ನಾನು ಹುಟ್ಟೋಕ್ಕೂ ಮುಂಚೆನೇ ಪ್ರಪಂಚ ಇತ್ತು, ನಾನು ಇರುವಾಗಲೂ ಪ್ರಪಂಚ ಇದೆ, ನಾ ಹೋದ್ಮೇಲೆ ಈ ಪ್ರಪಂಚ ಇರುತ್ತೆ. ಇದು ಎಲ್ಲಿಂದ ಶುರು ಆಯಿತು ಎಲ್ಲಿಂದ ಮುಗಾಯಿತು ಗೊತ್ತಿಲ್ಲ. ಒಂದಕ್ಕೊಂದು ಬಟರ್ಫ್ಲೈ ಎಫೆಕ್ಟ್ ಅಂತಾರಲ್ಲ, ಒಂದು ಇನ್ನೊಂದಕ್ಕೆ ಅದು ಪರಿಣಾಮ ಬೀರ್ತಾನೆ ಹೋಗ್ತಿರುತ್ತೆ. ಹಾಗಾಗಿ ಗುರಿ ಇಡದ ಮೊದಲು ಕೊನೆ ಇರದ ದರಬಾರಿನಲ್ಲಿ ಸರಿಯೇನೋ ತಪ್ಪೇನೋ ಮಂಕುತಿಮ್ಮ. ಯಾವುದನ್ನ ಸರಿ ಅಂತೀವಿ ಯಾವುದನ್ನ ತಪ್ಪಂತೀವಿ ನಾವು ಯೋಚನೆ ಮಾಡಬೇಕು. ನನ್ನ ಜೀವನದಲ್ಲೇ ಒಂದು ಅನುಭವ ಹೇಳ್ತೀನಿ. ಆಗ ಮೈಸೂರಿಂದ ಬೆಂಗಳೂರು ಬೈಕಲ್ಲಿ ಬರ್ತಾ ಇದ್ದೆ, ಸುಮಾರು ಮಂಡ್ಯ ಹತ್ರ. ಈಗ ಹೊಸ ಹೈವೇ ಆಗಿದೆ, ಅದಕ್ಕಿಂತ ಮುಂಚಿಂದು. ಅಲ್ಲಿ ನಾ ಇದ್ದಿದ್ದ ಜಾಗದ ಹತ್ರ ಒಬ್ಬ ಡಿಶ್ ಹಾಕುವಂಥ ಹುಡುಗ, DTH ಹಾಕುವಂಥ ಹುಡುಗ ಬೈಕಲ್ಲಿ ಅವನು ಎಲ್ಲ ಎಕ್ವಿಪ್ಮೆಂಟ್ಸ್ ಇಟ್ಕೊಂಡು ತಳ್ಕೊಂಡು ಹೋಗ್ತಿದ್ದ. ಅದು ಸುಮಾರು ಹಿಂದೆ ಮುಂದೆ 10 ಕಿಲೋಮೀಟ್ರ್ ಪೆಟ್ರೋಲ್ ಬಂಕ್ ಇರಲಿಲ್ಲ. ಸೊ ನನಗೆ ಅನಿಸ್ತು ಅವನಿಗೆ ನಾನು ಕರ್ಕೊಂಡು ಹೋಗಿ ಪೆಟ್ರೋಲ್ ತೊಗೊಂಡು ಬಂದರೆ ಸುಲಭ ಆಗತ್ತೆ ಅಂತ, ನೀನು ನಿಲ್ಲಿಸು ಗಾಡಿನ ಅಂಥೇಳಿ ಅವನ್ನ ಕರ್ಕೊಂಡು ಹಾಗೆ ಪೆಟ್ರೋಲ್ ತೊಗೊಂಡು ಬಂದು ವಾಪಸ್ಸನ್ನು ಕರ್ಕೊಂಡು ಬಂದೆ. ಬೇಡ ನಾನು ಹೋಗ್ತೀನಿ ಡ್ರಾಪ್ ತೊಗೋತೀನಿ ಅಂತ, ಬೇಡ ಲೇಟ್ ಆಗುತ್ತೆ ಬಾ ಅಂಥೇಳಿ ಕರ್ಕೊಂಡು ಹೋಗಿ ಅವನಿಗೆ ಅಲ್ಲಿ ಪೆಟ್ರೋಲ್ ಹಾಕೊಳ್ಳೋದಕ್ಕೆ ಕೊಟ್ಟೆ. ಅವನೊಂದು ಸರ್ ನನಗೆ ಇಷ್ಟು ಹೆಲ್ಪ್ ಮಾಡಲ್ಲ, ನಮ್ಮ ಮನೆಗೆ ಊಟಕ್ಕೆ ಬರಬೇಕು ಅಂತ ಕರೆದ. ಸರಿ ಆಯಿತು ಅಂತಂದರೆ ನಾನು ಬೈಕಲ್ಲಿ ಮುಂದೆ ಹೋದೆ, ಆತನು ಬಂದ. ಮಂಡ್ಯ ಹತ್ರ ನಾನು ಮುಂಚೆ ತಲುಪಿದೆ. ಸೊ ಫೋನ್ ಮಾಡಿದೆ ಮಂಡ್ಯ ತಲುಪಿದ್ದೀನಿ ಅಂತ. ಅವ್ನು ರಿಸೀವ್ ಮಾಡ್ತಾ 1 ನಿಮಿಷ ಕಾಲ್ ಕಟ್ಟಾಗೋಯ್ತು. ಮತ್ತೆ ಫೋನ್ ಮಾಡ್ತೀನಿ, ಅವನು ರಿಸೀವ್ ಮಾಡಲಿಲ್ಲ. ಸುಮಾರು ಒಂದು ಅರ್ಧ ಗಂಟೆ ಕಾದೆ, ಅವ್ನು ರಿಸೀವ್ ಮಾಡಲಿಲ್ಲ. ಅವನು ಹೇಳಿದ ಜಾಗಕ್ಕೆ ಅವ್ನು ಬರಲೂ ಇಲ್ಲ. ಸರಿ ನಾನು ಹೊರಟ್ಬಿಟ್ಟೆ, ಅವ್ನು ಸಿಗಲಿಲ್ಲ ಅಂತ ನಾನು ಮುಂದೆ ಹೊರಟ್ಬಿಟ್ಟೆ. ಮತ್ತೆ 1 ವಾರ ಬಿಟ್ಟು ಫೋನ್ ಮಾಡ್ದೆ. ಸರ್ ಅವತ್ತು ನನಗೆ ನೀವು ಫೋನ್ ಮಾಡಿದ್ರಿ, ನೀವು
ಎಲ್ಲಿ ನೀವು ಮುಂದೆ ಹೋಗ್ಬಿಡ್ತೀರೋ, ಎಲ್ಲಿ ನೀವು ಕಾದ್ಬಿಡ್ತೀರೋ ಅಂತ ಆತದ ಫೋನ್ ತೆಗೆದೆ, ಫೋನ್ ಬಿದ್ದು ಒಡೆದೋಯ್ತು. ಮತ್ತೆ ರಿಟರ್ನ್ ಕಾಲ್ ಮಾಡೋಕ್ಕಾಗಲಿಲ್ಲ. ನೀವು ಎಷ್ಟೊತ್ತು ಕಾದ್ರೇನೋ ಸಾರಿ ಅಂತ ನಂಗೆ ಕೇಳ್ದ. ನಾನು ಅವನಿಗೆ ನಾನು ಸಾರಿ ಕೇಳ್ಬೇಕಾಗಿ ಬಂತು. ಪಾಪ ನಾನು ಬಹುಶಃ ನಾನು ಹಾಗೆ ಹೋಗಿದ್ದೆ, ಅವನು ಬೈಕ್ ತಳ್ಕೊಂಡು ಹೋಗ್ತಿದ್ದೇನೋ, ತಳ್ಕೊಂಡೋಗಿ ಅವನು ಪೆಟ್ರೋಲ್ ತೊಗೊಂಡು ಬಂದು ಹಾಕೊಂಡು ಅವನು ಹೋಗ್ತಿದ್ದೇನೋ ಗೊತ್ತಿಲ್ಲ, ಅಥವಾ ಆ ಥರ ಹೋಗುವಾಗ ಅವ್ನು ಇನ್ನೇನು ಅನಾಹುತ ಆಗ್ತಿತ್ತು ನಂಗೆ ಗೊತ್ತಿಲ್ಲ. ಯಾವುದೋ ಅನಾಹುತ ತಪ್ಸಕ್ಕೆ ಹೋಗಿ ನನ್ನಿಂದ ಇನ್ನೇನೋ ಅನಾಹುತ ಆಯ್ತಲ್ಲ. ಹಾಗಾದರೆ ನಾನು ಆ ಕ್ಷಣದಲ್ಲಿ ಅವನ್ನ ಕರ್ಕೊಂಡೋಗಿ ಪೆಟ್ರೋಲ್ ಹಾಕ್ಸಿದ್ದು ಸರಿನಾ ತಪ್ಪಾ? ಅದಕ್ಕೆ ಯಾವುದು ಪೂರಕವಾಯಿತು? ಜೀವನವನ್ನು ನೋಡೋದು ಇವಾಗ ಹೇಗೆ? ನಾನು ಮಾಡಿದ್ದು ಸರಿನಾ ತಪ್ಪಾ? ಅಥವಾ ಯಾವುದಕ್ಕೆ ಕಾರಣ ಆಯಿತು? ಯಾವ ಕಾರಣವನ್ನು ತಪ್ಪಿಸ್ಬೇಕಿತ್ತು? ನಾನು ಯಾವ ಕಾರಣವನ್ನು ತಪ್ಸಕ್ಕೆ ಹೋದೆ, ಅದು ಯಾವ ಕಾರಣ ಆಯಿತು? ಅದನ್ನು ತಪ್ಪಿಸ್ಬೇಕಿತ್ತ ಬೇಡವಾಯ್ತು? ನಮ್ಮ ಕೈಲಿ ಎಲ್ಲಿರುತ್ತೆ? ಹಾಗೆ ನಾನು ಆ ಕ್ಷಣದಲ್ಲಿ ಏನು ಮಾಡಬೇಕಿತ್ತು? ನನ್ನ ಪ್ರಕಾರ ಯಾವುದು ಈಸಿ ವೇ ಅನ್ನಿಸ್ತೋ, ಯಾವುದು ರೈಟ್ ವೇ ಅನ್ನಿಸ್ತೋ ಅದನ್ನು ನಾನು ಮಾಡಿದಾಗ ಅದರಿಂದಾದ ಪರಿಣಾಮ ಏನಿದೆ? ಮತ್ತು ಆ ಮೊಬೈಲ್ ಹೊಡೆದು ಮತ್ತೊಂದಾಗಿಂದ ಅವ್ನು ಮತ್ತೆ ಬೇರೆ ಏನಾಯಿತು ಮುಂದೆ ನಮಗೆ ಗೊತ್ತಿರಲ್ಲ. ಸೊ ಹಾಗೆ ಜೀವನದಲ್ಲಿ ವಾಟ್ ಈಸ್ ರೈಟ್ ವೇ, ವಾಟ್ ಈಸ್ ಈಸಿ ವೇ ಅನ್ನೋದು ನಮಗೆ ಹೇಗೆ ಗೊತ್ತಾಗುತ್ತೆ? ಹಾಗೆ ರೈಟ್ ವೇ ಅನ್ನೋದು ಮರಿಬೇಕು, ಈಸಿ ವೇ ಅನ್ನೋದು ಮರಿಬೇಕು, ಗೋಯಿಂಗ್ ಅನ್ನೋದು ಮರಿಬೇಕು, ಸುಮ್ಮನೆ ಹೋಗ್ತಿರ್ಬೇಕು. ಗುರಿ ಇಡದ ಮೊದಲು ಕೊನೆಗಿರದ ದರಬಾರಿನಲ್ಲಿ ಸರಿ ಏನೋ ತಪ್ಪೇನೋ ಮಂಕುತಿಮ್ಮ. ಹಾಗಾಗಿ ಸರಿ ತಪ್ಪುಗಳ ಗೊಡವೆಗೆ ಹೋಗದೆ ನಾನು ಈ ದರ್ಬಾರಿನಲ್ಲಿ ನಾನು ಪಾತ್ರನಾಗಿ ನಡೀತಾ ಹೋಗೋದೇ ಈಸಿ ವೇ, ರೈಟ್ ವೇ. ಮತ್ತೆ ರೈಟ್ ವೇ ಅಂತ ಅನ್ಕೊಳ್ಳೋದು ಕೂಡ ಮರಿಬೇಕು, ಈಸಿ ಅನ್ನೋದು ಕೂಡ ಮರಿಬೇಕು. ಹೀಗೆ ಅಷ್ಟಾವಕ್ರ ಗೀತೆಯಲ್ಲಿ ಜನಕ ಮಹಾರಾಜ ಬರ್ತಾನೆ, ಅಷ್ಟಾವಕ್ರನ ಭೇಟಿ ಆಗ್ತಾನೆ. ಅವನು ಕೇಳ್ತಾನೆ, ನನಗೆ ಆತ್ಮ ಸಾಕ್ಷಾತ್ಕಾರ ಮತ್ತೊಂದು ಮಗದೊಂದೆಲ್ಲ ಪ್ರಶ್ನೆ ಕೇಳ್ತಾನೆ. ಆಗ ಮೊದಲನೇ ಅಧ್ಯಾಯದಲ್ಲಿ ಅಷ್ಟಾವಕ್ರ ಒಂದಷ್ಟು ಮಾತುಗಳನ್ನ ಆಡ್ತಾನೆ. ಆತ್ಮ ಸಾಕ್ಷಾತ್ಕಾರ ಸಂಬಂಧಪಟ್ಟಂತ ಕೆಲವು ಸತ್ಯಗಳನ್ನ ಅಷ್ಟಾವಕ್ರ ಆಡಿದಾಗ ಎರಡನೇ ಅಧ್ಯಾಯದಲ್ಲಿ ಜನಕ, ಹೌದು ನಾನೇ ಆತ್ಮನಾಗಿದ್ದೇನೆ, ನನ್ನಿಂದಲೇ ಇವೆಲ್ಲ ಹುಟ್ಟಿದೆ, ನಾನು ಎಲ್ಲೆಲ್ಲೂ ಇದ್ದೇನೆ, ಇದರಲ್ಲಿ ಪೂರ್ತಿ ನನಗೆ ಆನಂದವೇ ಕಾಣ್ತಿದೆ, ಪರಮಾನಂದ ಕಾಣ್ತಿದೆ ಅಂತ ಏನು ಪುಂಖಾನುಪುಂಖವಾಗಿ ಇಡೀ ಒಂದು ಅಧ್ಯಾಯ ಮಾತಾಡ್ತಾನೆ. ಯಾರು? ಜನಕ ಮಹಾರಾಜ. ನನ್ನಲ್ಲೇ ಎಲ್ಲರೂ ಇದ್ದಾರೆ, ಎಲ್ಲರೂ ನನ್ನಲ್ಲಿದ್ದಾರೆ, ನನಗೆ ಯಾವ ರೀತಿ ಬೇಸರ, ನನಗೆ ಯಾವ ರೀತಿ ಜಿಗುಪ್ಸೆ, ನಾನು ಎಲ್ಲರಲ್ಲೂ ಒಂದೇ ಕಾಣ್ತಾ ಇದ್ದೀನಿ ಅಂತ ಎಲ್ಲ ಹೇಳ್ತಾನೆ ಜನಕ ಮಹಾರಾಜ. ಆಗ ಮೂರನೇ ಅಧ್ಯಾಯದಲ್ಲಿ ಅಷ್ಟಾವಕ್ರ ಜನಕನನ್ನ ಲೇವಡಿ ಮಾಡ್ತಾನೆ. ಅವನ್ ಯಾಕೆ ಲೇವಡಿ ಮಾಡ್ತಾನೆ ಅದಕ್ಕೆ ಕಾರಣಗಳಿಲ್ಲಿದೆ ನೋಡಿ. ಅದ್ವೈತ ರೂಪವಾದ ಅವಿನಾಶಿಯಾದ ಆತ್ಮನನ್ನು ತತ್ವತಃ ಅಂದರೆ ಯಥಾರ್ಥವಾಗಿ ನೀನು ಅರಿತ ಮೇಲೆ ದೀನರಾಗಿರುವವನು, ಆತ್ಮವನ್ನು ಅರಿತವನು ಆದ ನೀನು ಹಣ ಸಂಗ್ರಹದಲ್ಲಿ ಆಸಕ್ತನಾಗಿರಲು ಹೇಗೆ ಸಾಧ್ಯ? ನೀನು ಹೇಳೋದಿಲ್ಲಪ್ಪ ಸಚ್ಚಿತ್ ಆನಂದ ಸ್ವರೂಪ, ನಾನು ಆನಂದಮಯನಾಗಿದ್ದೇನೆ ಅಂತಲೇ ಹೇಳೋದಿಲ್ಲ, ಯಾಕೆ ನೀನು ಇವಾಗ ಹಣದ ಸಂಗ್ರಹಕ್ಕೆ ಬಿದ್ದಿದ್ಯಾ? ನಿಂಗೆ ಅಷ್ಟು ನಿನ್ನ ಸೆಲ್ಫ್ ರಿಯಲೈಸೇಷನ್ ಆಗಿದೆ, ನಿನ್ನೆ ಕಂಡ್ಕೊಂಡಿದ್ದ ಮೇಲೆ ನಿನ್ಗೆ ಯಾಕೆ ಶೇಖರಣೆ ಮಾಡುವ ಗುಣ ನಿನ್ಗಿನ್ನೂ ಹೋಗಿಲ್ಲ, ಅಷ್ಟೆಲ್ಲ ಮಾತಾಡೋದಿಲ್ಲ ಅಂತ ಲೇವಡಿ ಮಾಡ್ತಾನೆ ಅಷ್ಟವಕ್ರ. ಹಾಗೆ ಇನ್ನೊಂದು ಈಗ ಕೇಳ್ತಾನೆ, ಹೇಗೆ ಸಾಗರದಲ್ಲಿ ಅಲೆಗಳು ಹುಟ್ಟುತ್ತವೆಯೋ ಹಾಗೆ ವಿಶ್ವವು ನಿನ್ನಲ್ಲಿ ಹುಟ್ಟಿತೆಂದು ಅರಿತ ಮೇಲೆ ದೀನನಂತೆ ಅದರ ಹಿಂದೆ ಏಕೆ ಓಡುವೆ? ಎರಡನೇ ಅಧ್ಯಾಯದಲ್ಲಿ ಅವನು ಹೇಳಿರ್ತಾನೆ ಜನಕ, ನಾನು ನನ್ನಿಂದಲೇ ಎಲ್ಲ ಹುಟ್ಟಿದೆ ಅಂತ. ಮತ್ತೆ ಎಲ್ಲ ನಿನ್ನಿಂದ ಹುಟ್ಟಿದ ಮೇಲೆ ಅದ್ರ ಬಗ್ಗೆ ಯಾಕೆ ಇಷ್ಟು ಮಮಕಾರ, ನಿಂಗೆ ಯಾಕೆ ಅರಿಂದನೇ ಹೋಗ್ತಿದ್ಯಾ? ಎಲ್ಲವೂ ಭ್ರಮೆ, ಇದೆಲ್ಲವೂ ಮಾಯೆ, ಇದೆಲ್ಲ ಕನಸಿನ ಹಾಗೆ ಅಂತ ಹೇಳಿದ್ಮೇಲೆ ಆ ಕನಸಿಗೆ ಯಾಕೆ ಅಂಟ್ಕೊಂಡಿದ್ಯಾ ಅಂತ ಅಷ್ಟಾವಕ್ರ ಕೇಳ್ತಾನೆ. ಮುಂದಿನ ಸಾಲಂತೂ ಇನ್ನೂ ಅದ್ಭುತವಾಗಿದೆ ಶ್ಲೋಕ. ಶುದ್ಧ ಚೈತನ್ಯಮಯ ರೂಪವಾದ ಆತ್ಮವು ಅತಿ ಸುಂದರವೊಂದು ಕೇಳಿ ಅನುಭವಿಸಿಯಾದ ಮೇಲೂ ಹೇಗೆ ತಾನೇ ವ್ಯಕ್ತಿ ಕಾಮಕ್ಕೆ ವಶನಾಗಿ ಮಲಿನತೆಯನ್ನು ಹೊಂದುತ್ತಾನೆ? ತಾನು ಶುದ್ಧಾತ್ಮ, ಎಲ್ಲದಕ್ಕಿಂತ ಅದೇ ಸುಂದರನಾಗಿದ್ದೇನೆ ಅಂತ ಅಲ್ಲಿ ಜನಕನ ಜಿಸ್ಟ್ನ ಮತ್ತೆ ರಿಪೀಟ್ ಮಾಡ್ತಾನೆ ಅಷ್ಟವಕ್ರ. ಅಷ್ಟೆಲ್ಲ ಸುಂದರವಾಗಿದೆ, ನಿನ್ನ ಸ್ವರೂಪವೇ ಅಷ್ಟು ಸುಂದರವಾಗಿದೆ ಅಂತ ನೀನು ಹೇಳ್ಕೊಂಡಿಲ್ಲ, ಹಂಗಿದ್ಮೇಲೆ ಮತ್ತೆ ಬೇರೆ ಕಾಮನೆಗಳಿಗೆ ಯಾಕೆ ನೀನು ಅಂಟ್ಕೊಂಡಿದ್ಯಾ? ಹಾಗಾದ್ರೆ ಹಿಪೋಕ್ರಿಟ್ ಅದೆಯಲ್ವಾ ಅಂತ ಅಷ್ಟವಕ್ರ ಕೇಳ್ತಾನೆ. ನಾನು ಅದ್ವೈತ, ನಾನು ನನ್ನಲ್ಲಿ ಭಗವಂತ, ಎಲ್ಲರಲ್ಲೂ ಭಗವಂತ ಅಂದ್ಬಿಟ್ರೆ ಸಾಕಾಗಲ್ಲ, ಎಲ್ಲರನ್ನೂ ಸಮಾನವಾಗಿ ನೋಡಿದ್ವಾ? ಭಗವಂತ ಎಲ್ಲರಲ್ಲೂ ಸಮಾನನಾಗಿದ್ದಾನೆ ಅಂದಾಗ ನಾನು ಎಲ್ಲರನ್ನೂ ಸಮಾನನಾಗಿ ನೋಡಿದ್ನ? ಯಾವಾಗ ಅದು ಈಸಿ ವೇ ಆಗುತ್ತೆ, ಯಾವಾಗ ರೈಟ್ ವೇ ಆಗುತ್ತೆ? ನಾ ಬರೀ ತಿಳಿದಾಗ ಜ್ಞಾನಿಯಂತೆ, ಹೇಗೆ ಲಾವೋಸಿ ಹೇಳ್ದ, ನನಗೆ ತಿಳಿದಿದೆ ಅಂತ ಕೂತ್ಕೊಂಡ್ರೆ ರೋಗ, ನಾನು ಅಜ್ಞಾನಿ ಅಂತ ತಿಳಿದಾಗ ಅದು ಮದ್ದು. ಯಾಕೆಂದರೆ ಅಜ್ಞಾನಿಗೆ ನಾನು ಅಜ್ಞಾನಿ ಅಂತ ಗೊತ್ತಾದ ಜ್ಞಾನದ ಕಡೆಗೆ ಹೋಗ್ತಾನೆ. ಯಾರು ತನಗೆ ತಿಳಿದಿದೆ ಅಂದ್ಕೊಂಡಿರ್ತಾನೋ, ನನಗೆಲ್ಲ ಗೊತ್ತಂತ ಸುಮ್ಮನೆ ಆಗ್ತಾನೆ, ಊರಿಗೆಲ್ಲ ಉಪದೇಶ ಮಾಡ್ತಾನೆ, ಆದರೆ ತನ್ನೊಳಗೆ ಏನೂ ಪ್ರಯೋಜನಕ್ಕೆ ಬರಲ್ಲ. ಮಧ್ವಾಚಾರ್ಯರು ಒಂದು ಶ್ಲೋಕದಲ್ಲಿ, ನಂಗೆ ಆ ಶ್ಲೋಕ ಮರ್ತೈತೆ, ಒಂದು ಒಳ್ಳೆ ಉದಾಹರಣೆ ಕೊಡ್ತಾರೆ. ಈ ಪಂಡಿತರು ಅಂದರೆ ತಿಳಿದವರು ಅಂತ ಯಾರು ಕೂತಿರ್ತಾರೆ, ಅವರು ಪಾಯಸವನ್ನು ಬಡಿಸುವಂತಹ ಸೌಟ್ ಇದ್ದಂಗಂತೆ. ಆ ಸೌಟು ಎಲ್ರಿಗೂ ಪಾಯಸವನ್ನು ಬಡಿಸುತ್ತಂತೆ, ಆದರೆ ಆ ಪಾಯಸದ ರುಚಿ ಆ ಸೌಟು ಗೊತ್ತೇ ಆಗೋದಿಲ್ವಂತೆ. ಅದರಿಂದ ಸವಿ ಉಂಡವ್ರು ಎಲ್ರು ಎಷ್ಟು ಚೆನ್ನಾಗಿದೆ ಪಾಯಸ ಅಂತಾರೆ. ಅದೇ ಪಾಯಸದನ್ನ ಆ ಬಟ್ಟಲೊಳಗೆ ಹೋಗಿ ಆ ಪಾಯಸವನ್ನು ತಗೊಂಡು ಎಲ್ಲ ಎಲೆಗಳಿಗೂ ಬಡಿಸುವಂತ ಸೌಟಿಗೆ ಆ ಪಾಯಸದ ಸವಿಯೇ ಗೊತ್ತಾಗಲ್ವಂತೆ. ಬಡಿಸಿದ್ರೆಲ್ಲ ಆನಂದ ಪಡ್ತಾ ಇರ್ತಾರೆ, ಎಷ್ಟು ಚೆನ್ನಾಗಿದೆ ಪಾಯಸ ಅಂತ, ಸೌಟಿಗೆ ಗೊತ್ತಾಗಲ್ಲ. ಹಾಗೆ ನಾನು ಜ್ಞಾನಿ ಅನ್ಕೊಂಡಿದ್ದೆ ನಾನು ಅಜ್ಞಾನಿ ಆಗ್ಬಿಡ್ತೇನೆ. ಒಬ್ಬ ಜ್ಞಾನಿಗೆ ತಾನು ಒಬ್ಬ ತಿಳಿದವನಿಗೆ ತಾನು ತಿಳಿದವನು ಅಂತ ಅವನಿಗೆ ತಿಳುವಳಿಕೆ ಬರಬಾರ್ದು.
ಯಾರಿಗೆ ತಿಳಿದಿಲ್ಲವೋ ಅವನಿಗೆ ನನಗೆ ತಿಳಿದಿಲ್ಲ ಎನ್ನುವ ಅರಿವು ಬರಬೇಕು. ಆಗ ಮಾತ್ರ ಒಬ್ಬ ಅಜ್ಞಾನಿ ಜ್ಞಾನಿ ಆಗೋದಕ್ಕೆ ಸಾಧ್ಯ. ಯಾವಾಗ ಒಬ್ಬ ಅಜ್ಞಾನಿ ಜ್ಞಾನಿ ಆಗ್ತಾನೆ, ತಾನು ಜ್ಞಾನಿ ಎನ್ನುವುದನ್ನು ಮರ್ತಿರ್ತಾನೆ. ಯಾವಾಗ ಅದು ಈಸಿ ವೇ ಆಗತ್ತೆ, ರೈಟ್ ವೇ ಆಗತ್ತೆ, ಅಜ್ಞಾನಿ ಜ್ಞಾನಿಯಾಗುವ ರೈಟ್ ವೇ ಏನಿದೆ ಅಲ್ಲಿ ನಡೆಯುವಾಗ ಆ ರೈಟ್ ವೇ ಅನ್ನೋದನ್ನ ಮರೆತಿಲ್ಲ ಅಂತಂದ್ರೆ, ನಾನು ಜ್ಞಾನಿ ಎನ್ನುವ ಭಾವ ಮೂಡಿದ್ರೆ ಆಗದು ರೈಟ್ ವೇ ಆಗಲ್ಲ, ಅದು ಈಸಿ ವೇ ಆಗಲ್ಲ. ಯಾಕೆಂದ್ರೆ ರೈಟ್ ವೇಲ್ ನಡೆದಿದ್ದೀನಿ, ನಾನು ಅಜ್ಞಾನದಿಂದ ಜ್ಞಾನಕ್ಕೆ ಬಂದಿದ್ದೀನಿ, ನಾನು ರೈಟ್ ವೇಲ್ ನಡೆದಿದ್ದೀನಿ ಅಂತ ಬಂದ ತಕ್ಷಣ ಐ ಆಮ್ ರೈಟ್ ಅಂತಾಗತ್ತೆ, ನಾನು ತಿಳಿದವನು ಅಂತಾಗತ್ತೆ. ಯಾವಾಗ ನಾನು ತಿಳಿದವನಾಗ್ತೀನಿ, ಲಾವೋಸ್ ಹೇಳಿದಾಗ ನಾನು ರೋಗಿ ಆಗ್ತೀನಿ. ನಾನು ರೋಗಿ ಆದಾಗ ಪ್ರಯೋಜನಕ್ಕೆ ಬರಲ್ಲ. ಇಂಗ್ಲೀಷಲ್ಲಿ ಒಂದು ಗಾದೆ ಇದೆಯಲ್ಲ, ಇಗ್ನೋರೆನ್ಸ್ ಇಸ್ ಬ್ಲಿಸ್ ಅಂತ. ಎಷ್ಟ ತಪ್ಪು ಕಲ್ಪನೆ ಬದುಕಿದೆ ನೋಡಿ. ಇನ್ನೋಸೆನ್ಸ್ ಇಸ್ ಬ್ಲಿಸ್, ಆದ್ರೆ ಅವ್ರು ಇಗ್ನೋರೆನ್ಸ್ ಇಸ್ ಬ್ಲಿಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಇಗ್ನೋರೆನ್ಸ್ ಇಸ್ ಬ್ಲಿಸ್ ಆಗಕ್ಕೆ ಸಾಧ್ಯವೇ ಇಲ್ಲ. ಹಂಗಿದ್ರೆ ಪ್ರಪಂಚ ಎಲ್ಲರೂ ನೆಮ್ಮದಿಯಾಗಿ ಆರಾಮಾಗಿ ಬದುಕಿರ್ಬೇಕಿತ್ತು, ಸುಖಗಳಲ್ಲಿ ನೆಮ್ಮದಿಯಾಗಿರ್ಬೇಕಿತ್ತು, ದುಃಖದಲ್ಲೂ ಆರಾಮಾಗಿರ್ಬೇಕಿತ್ತು, ಸೋಲಲ್ಲೂ ಖುಷಿಯಾಗಿರ್ಬೇಕಿತ್ತು, ಗೆಲುವು ಬಂದವನ ಅಹಂಕಾರ ಪಡಬಾರ್ದಾಗಿತ್ತು. ಅವ್ರೆಲ್ಲರೂ ಇಗ್ನೋರೆಂಟ್ಸ್ ಅಲ್ಲ. ಇಗ್ನೋರೆಂಟ್ಸ್ ಆಗಿದ್ರೆ ಇಗ್ನೋರೆನ್ಸ್ ಇಸ್ ಬ್ಲಿಸ್ ಅಂದ್ರೆ ಎವರಿ ಇಗ್ನೋರೆಂಟ್ ಈ ಶುಡ್ ಬಿ ಬ್ಲಿಸ್ಫುಲ್. ಇಲ್ಲಲ್ಲ. ಸೊ ಇನ್ನಸೆನ್ಸ್ ಇಸ್ ಬ್ಲಿಸ್ಫುಲ್, ಇಗ್ನೋರೆನ್ಸ್ ಇಸ್ ನಾಟ್ ಬ್ಲಿಸ್ಫುಲ್. ಅದನ್ನ ನಾವು ರೈಟ್ ವೇ ಮಾಡ್ಕೋತೀವಿ. ನಂಗೆ ಏನು ಗೊತ್ತಿಲ್ಲಪ್ಪ, ನಾನು ಆರಾಮಾಗಿದ್ದೀನಿ, ಇಗ್ನೋರೆನ್ಸ್ ಇಸ್ ಬ್ಲಿಸ್ಫುಲ್ನೇ ರೈಟ್ ವೇ ಅನ್ಕೊಂಡಾಗ, ಅದೇ ಈಸಿ ವೇ ಅನ್ಕೊಂಡಾಗ ರಾಂಗ್ ವೇ ಆಗ್ಬಿಡುತ್ತೆ. ಇಗ್ನೋರೆನ್ಸ್ ಇಸ್ ಬ್ಲಿಸ್, ಇನ್ನಸೆನ್ಸ್ ಇಸ್ ಬ್ಲಿಸ್, ಇಗ್ನೋರೆನ್ಸ್ ಬ್ಲಿಸ್ ಅಲ್ಲ. ಹಾಗೆ ಇದನ್ನ ಕಬೀರದಾಸರು ತುಂಬಾ ಚೆನ್ನಾಗಿ ಹೇಳ್ತಾರೆ. ಆಡಿದುದನ್ನೇ ನೀ ಆಡುವೆ ನಿತ್ಯ, ಮಾಡುವುದೇನು ಇಲ್ಲವೇ ಅಜ್ಞಾನಿ, ಕೇಳಿದ್ದನ್ನೇ ಕೇಳಬೇಕು ನಾವು, ಬೊಗಳಿದ್ದನ್ನೇ ಬೊಗಳುವೆ ಶ್ವಾನಿ. ಎಷ್ಟಂತ ಮಾತಾಡ್ತಿಯಪ್ಪ, ಸಾಕು ಮಾತಾಡಿದ್ದು. ಅಥಥೋ ಬ್ರಹ್ಮ ಜಿಜ್ಞಾಸ, ಇನ್ನಾದ್ರೂ ಬ್ರಹ್ಮನನ್ನ ಜಿಜ್ಞಾಸೆ ಮಾಡುವಂತ ನಮಗೆ ಹೇಗೆ ವ್ಯಾಸರು ನಮಗೆ ಹೇಳ್ಕೊಟ್ಟಿದ್ದಾರೆ ಬ್ರಹ್ಮಸೂತ್ರದಲ್ಲಿ, ಅಥಥೋ ಬ್ರಹ್ಮ ಜಿಜ್ಞಾಸ, ನಾವು ಇನ್ನಾದ್ರೂ ಬ್ರಹ್ಮನನ್ನ ಜಿಜ್ಞಾಸೆ ಮಾಡೋಣ. ಎಷ್ಟಂತ ಮಾತಾಡ್ತೀವಿ, ಅದರ ಅನುಸಂಧಾನ ಕಡೆಗೆ ಹೋಗೋಣ, ಈಸಿ ವೇ ಹುಡುಕೋಣ, ರೈಟ್ ವೇ ಹುಡುಕೋಣ. ಕೊನೆಗೆ ಸಿಕ್ತಾ ರೈಟ್ ವೇನು ಮರೆಯೋಣ, ಈಸಿ ವೇನದ್ದು ಮರೆಯೋಣ, ಹೋಗೋದನ್ನು ಕೂಡ ಮರೆಯೋಣ ಅನ್ನೋದು ಮೂಲ ಉದ್ದೇಶ. ಹಾಗೆ ಇನ್ನೊಂದು ದೋಹೆ ಹೀಗಿದೆ: ನುಡಿಯುವುದೆಲ್ಲವ ಬಿಡು ನೀನು, ಮಾಡುವುದಕ್ಕೆ ನೀ ಮನ ನೀಡು, ನೀರನ್ನು ನೀನು ಕುಡಿಸದ ಹೊರತು ನೀರಡಿಕೆಯು ನೀಗದು ನೋಡು. ಎಷ್ಟಂತ ನಾವು ವೇದಗಳನ್ನ ಮಾತಾಡೋದು, ಎಷ್ಟೊಂತ ವಚನಗಳನ್ನ ಮಾತಾಡೋದು, ಎಷ್ಟೊಂತ ಬುದ್ಧನನ್ನ ಮಾತಾಡೋದು. ಮಾತಾಡಿದ್ದು ಸಾಕು, ನಡೆಯೋಣ. ಬರೀ ನೀರು ನೀರು ಅಂದ ತಕ್ಷಣ ನಮಗೆ ದಾಹ ತೀರಲ್ಲ, ನೀರನ್ನ ಕುಡಿಬೇಕು. ಹಾಗಾಗಿ ಬಸವಣ್ಣನನ್ನ ನಡೆಯೋಣ, ಬುದ್ಧನನ್ನ ನಡೆಯೋಣ, ಉಪನಿಷತ್ಗಳನ್ನ, ವಚನಕಾರರನ್ನ, ಮೀರಾಬಾಯಿ, ಅಕ್ಕ ಮಹಾದೇವಿ, ಹೀಗೆ ಚಾಂಗ್ಸು, ಲಾವೋಸು, ಓಶೋ ರಜನೀಶ್ ಇವರೆಲ್ಲ ಮಾತುಗಳನ್ನ ಕೇಳಿ ಅದನ್ನ ಇನ್ನು ನಡೆಯೋಣ. ಅಥಥೋ ಬ್ರಹ್ಮ ಜಿಜ್ಞಾಸ, ರೈಟ್ ವೇ ಹುಡುಕೋಣ, ಈಸಿ ವೇ ಹುಡುಕೋಣ. ಅದು ಸಿಕ್ಕಿದಾಗ ಅದು ರೈಟ್ ವೇ ಅನ್ನೋದು ಮರೆಯೋಣ, ಈಸಿ ವೇ ಅನ್ನೋದು ಮರೆಯೋಣ, ಹೋಗೋದನ್ನು ಮರೆಯೋಣ, ಬರೀ ಸಾಗೋಣ ಅಂತ ಹೇಳ್ತಾ ಮತ್ತೊಂದು ಸಂಚಿಕೆಯಲ್ಲಿ ಸಿಗ್ತೀನಿ. ನಮಸ್ಕಾರ.